ಸಮಸ್ತ ಸಿರಿಕನ್ನಡ ವೀಕ್ಷಕರಿಗೆ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇಂದು ಮಂಗಳವಾರದ ದಿನ ಯಾವ ಕೆಲಸವನ್ನ ಮಾಡಬೇಕು, ಯಾವ ಕೆಲಸವನ್ನ ಮಾಡಬಾರ್ದು, ಜೊತೆಗೆ ನಿಮ್ಮೆಲ್ಲರ ಕರೆಯನ್ನ ಸ್ವೀಕರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀಡೋದಕ್ಕೆ, ಜೊತೆಗೆ ಇಂದಿನ ದಿನದ ವಿಶೇಷತೆಯನ್ನ ತಿಳಿಸೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಜ್ಯೋತಿಷಿ ಪಂಡಿತ್ ದಿನೇಶ್ ಗುರುಗಳು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಗುರುಗಳೇ, ಇಂದಿನ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡಿ. ಖಂಡಿತ. ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ಒಂದು ಪಂಚಾಂಗದ ವಿಚಾರವನ್ನ ನೋಡೋಣ. ಆಶ್ವೇಜ ಮಾಸದಲ್ಲಿದ್ದೀವಿ. ಆಶ್ವೇಜ ಮಾಸದಾದ ನಂತರ ಇವತ್ತು ವಾರ ಮಂಗಳವಾರ, ಹಾಗೆ ತಿಥಿ ತೃತೀಯ, ಪಕ್ಷ ಬಂದ್ಬಿಟ್ಟು ಕೃಷ್ಣ ಪಕ್ಷ. ಈಗ ಕ್ಷೀಣಿಸ್ತಾ ಇರತಕ್ಕಂಥ ಒಂದು ಚಂದ್ರ, ಅದರಲ್ಲಿ ಕೃಷ್ಣ ಪಕ್ಷ ಅಂತ ಕರೀತಾರೆ. ನಕ್ಷತ್ರ ರೋಹಿಣಿ ನಕ್ಷತ್ರ. 27:56 ಅಂತಂದ್ರೆ 3 ಗಂಟೆ ಮಧ್ಯರಾತ್ರಿ, ಅಂದ್ರೆ ಇವತ್ತು ಎಲ್ಲ ಮುಗಿದು ಮಧ್ಯರಾತ್ರಿ ಮುಗಿದು 3 ಗಂಟೆ 56 ನಿಮಿಷದವರೆಗೂ ಇರತಕ್ಕಂಥದ್ದು. ಹಾಗೆ ಇವತ್ತಿನ ಕರ್ಣ ಬಂದ್ಬಿಟ್ಟು ವನಿಜ ಕರ್ಣ 1, ಎರಡನೇ ಕರ್ಣ ಬಂದ್ಬಿಟ್ಟು ವಿಷ್ಟಿಕರ್ಣ ಅಥವಾ ಭದ್ರಕರ್ಣ ಅಂತ ಕರೀತಾರೆ. ಇವತ್ತಿನ ನಕ್ಷತ್ರ ರೋಹಿಣಿ ನಕ್ಷತ್ರ, ಕೃಷ್ಣನ ಜನ್ಮ ನಕ್ಷತ್ರ ಅಂತ ಕರೀತಾರೆ. ಹಾಗೆ ರೋಹಿಣಿ ನಕ್ಷತ್ರ ವಿಶೇಷವಾಗಿರ್ತಕ್ಕಂಥದ್ದು. ವಾರ ಮಂಗಳವಾರದಲ್ಲಿ ಸ್ವಲ್ಪ ರೋಹಿಣಿ ನಕ್ಷತ್ರ ಸ್ವಲ್ಪ ಭೇದವನ್ನ ಉಂಟಾಗತ್ತೆ ಅಂತ ಹೇಳ್ತಾರೆ. ಕೊನೆಯದಾಗಿ ಯೋಗ, ವಾರಿಯನ್ ಯೋಗ ಅಂತ ಕರೀತಾರೆ. ವಾರಿಯನ್ ಯೋಗ. ಇಷ್ಟು ಇವತ್ತಿನ ಪಂಚಾಂಗದ ವಿಶೇಷ. ಗುರುಗಳೇ, ಇವತ್ತು ಮಂಗಳವಾರದ ದಿನ ಯಾವ ಕೆಲಸವನ್ನ ಮಾಡಬೇಕು, ಯಾವ ಕೆಲಸವನ್ನ ಮಾಡಬಾರ್ದು ಅಂತ ನೀವು ತಿಳಿಸ್ಕೊಡ್ಲೇಬೇಕು. ಅದಕ್ಕಿಂತ ಮುಂಚೆ ನಮ್ಮ ಕಾಲರ್ ರೆಡಿ ಇದ್ದಾರೆ, ಮಾತಾಡಿಸ್ಬಿಡೋಣ. ನಮಸ್ಕಾರ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಸುನೀತಾ ರೀ. ಸುನೀತಾ, ಎಲ್ಲಿಂದ ಕರೆ ಮಾಡ್ತಿರೋದು? ಹೇಳಿ, ಯಾರ ಬಗ್ಗೆ? ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಅಕ್ಕನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಾ? ಹಾ, ಗೊತ್ತ್ರಿ. ಹೇಳಿ. 97 ವಿಶ್ವರಿ. ಸೆಪ್ಟೆಂಬರ್ 9 ರೀ. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸೆಪ್ಟೆಂಬರ್ 10 ರೀ. ಆಮೇಲೆ 10:10 ಹುಟ್ಟೇನ್ರಿ. ರಾತ್ರಿ 10:10. ರಾತ್ರಿ 10:10 ಹುಟ್ಟಿದ್ದಾರೆ. ಹುಟ್ಟಿದ ಸ್ಥಳ? ಹುಟ್ಟಿದ ಸ್ಥಳ ಬನಟ್ಟಿ ರೀ. ಬನಹಟ್ಟಿ ಅಲ್ವಾ? ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ಸರ್. ಶಿರಸಾಕ್ತಂಗ ನಮಸ್ಕಾರ ಸರ್. ಆದ್ರೆ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿ ಹೇಳಿಲ್ಲ ನೀವು. ಇಲ್ರಿ, ಯಾವುದೇ ಒಂದು ನಿಮಿಷ ಇಲ್ರಿ. ಸ್ವಲ್ಪ ಸಮಾಧಾನ. ನಿಮ್ಗೆ ಸಮಾಧಾನ ಇಲ್ಲ ಅಂತ ಅನಿಸ್ತಾ ಇದೆ. ಸಮಾಧಾನ ಫ್ರೀ ಸಿಕ್ಕಿದಾಗ ಸ್ವಲ್ಪ ಆತರ ಜಾಸ್ತಿ ಜನಗಳಿಗೆ. ಕಾಲ್ ಫ್ರೀ ಸಿಗುತ್ತಲ್ಲ, ಕಾಲ್ ಫ್ರೀ ಸಿಕ್ಕಿದಾಗ ದುಡ್ಡು ಕೊಟ್ಟಾಗ ಸಮಾಧಾನ ಇರ್ತದೆ ನಮ್ಗೆ. ಫ್ರೀ ಸಿಕ್ಕಿದಾಗ ಸಮಾಧಾನ ಇರಲ್ಲ. ಬೇಗ ಏನಾದ್ರು ಹೋಗ್ಬಿಡುತ್ತೇನೋ ಕಾಲು ಅಂತ. ಡೇಟು, ತಿಂಗಳು, ವರ್ಷ 10ನೇ ತಾರೀಕು 9ನೇ ತಿಂಗಳು 1997. ಸೆಪ್ಟೆಂಬರ್ 2 ರೀ. 9 ರೀ. ಆಮೇಲೆ 97 ರೀ. ಅಂದ್ರೆ ಸೆಪ್ಟೆಂಬರ್ ಅಂತಂದ್ರಿ. ಸೆಪ್ಟೆಂಬರ್ 2ನೇ ತಾರೀಕು ಹುಟ್ಟೇನ್ರಿ ಅವ್ನು. 10 ಅಂದ್ರಿ, ಆಮೇಲೆ 9 ಅಂದ್ರಿ. ಸಾರಿ ರೀ, ಸೆಪ್ಟೆಂಬರ್ 2 ರೀ. ಅಲ್ಲ, ನಿಮಗೆ ಒಂದು ಸಣ್ಣ ಬುದ್ಧಿ ಇಲ್ವಾ? ಬರ್ಕೊಳ್ಬಾರ್ದು ಒಂದು ಚೀಟಿಲಿ? ಸಾರಿ. ಕಟ್ ಮಾಡ್ಸೋಣ ಬೆಸ್ಟ್. ನೀವು ಇನ್ನೊಂದ್ಸತಿ ಟ್ರೈ ಮಾಡಿದ್ರೆ ನಿಮ್ಗೆ ಬುದ್ಧಿ ಬರ್ತದೆ ಅನ್ಸುತ್ತೆ. ನಿಮ್ಗೆ ಇನ್ನೊಂದ್ಸತಿ ಟ್ರೈ ಮಾಡ್ಬೇಕು ಅನ್ಸುತ್ತೆ ನಿಮ್ಗೆ. ಎಲ್ಲಾ ವೀಕ್ಷಕರಿಗೂ ಯಾರು ಈ ತರ ಏನಾದ್ರು ಮಾಡಿದ್ರೆ, ಗೊಂದಲ ಮಾಡಿದ್ರೆ, ನಾನು ಖಂಡಿತ ಕರೆ ಕಟ್ ಮಾಡಿಸ್ತೀನಿ. ಖಂಡಿತ ಮಾತಾಡಲ್ಲ. ಇದು ಸ್ಟ್ರಿಕ್ಟ್ನೆಸ್ ಅಲ್ಲ. ನಿಮಗೆ ಸ್ವಲ್ಪ ಶ್ರದ್ಧಾ ಭಕ್ತಿ ಇರಬೇಕು. ಒಬ್ಬರ ಹತ್ರ ಮಾತಾಡ್ತಾ ಇದ್ದೀನಿ ಅಂದ್ರೆ ಅವ್ರಿಗೆ ನೀಟಾಗಿ ಹೇಳಿದ್ರೆ ನೀಟಾಗಿ ನಾವು ಕೇಳ್ಕೊಂಡು ಹೋಗ್ಬೋದು. ಈ ಕಡೆ ಹಂಗೆ ಹೇಳ್ತೀರಾ, ಹಿಂಗೆ ಹೇಳ್ತೀರಾ. ಕಾರ್ಯಕ್ರಮ ನೋಡ್ತಕ್ಕಂಥವ್ರಿಗೆ ಅವ್ರಿಗೇನು ಬುದ್ಧಿ ಇಲ್ವೋ, ಹೆಂಗೆಂಗೋ ಹೇಳ್ತಾರೆ, ಮತ್ತೆ ಅವ್ರು ಬೇರೆ ಒದ್ದಾಡ್ತಾರೆ. ಇದು ಯಾವುದೇ ರೀತಿ ನಾನು ಹೇಳೋದು, ನಿಮಗೆ ಇಲ್ಲಿ ನೀವು ಕರೆ ಉಚಿತವಾಗಿ ತಗೊಂಡು ನನ್ನ ಹತ್ರ ಪರಿಹಾರ ಕೇಳಬೇಕು ಅಂತಂದ್ರೆ ಬರೆದಿಟ್ಕೊಂಡು ಕೇಳಿ. ಈ ತಡಬಡಾಯಿಸಿದ್ರೆ ನಾವಿಲ್ಲಿ ಹಾಕೊಳ್ಳಕ್ಕೆ ನೋಡಿ, ಹಿಂದೆ ಮುಂದೆ ಇವಾಗಲೇ ನಿಮ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೆ, ಅಲ್ಲಿ 10 ಅಂತ ಹಾಕೊಂಡೆ, ಇವಾಗ 2 ಅಂತ ಹಾಕೊಂತ ಹೇಳ್ತಾರೆ. ವಿಚಿತ್ರವಾಗಿ ಹೇಳ್ತಾರೆ. ಅವ್ರಿಗೆ ಸ್ವಲ್ಪ ಅಭ್ಯಾಸ ಆಗ್ಲಿ, ಕರೆ ಮಾಡ್ಲಿ. ಸಾಕಷ್ಟು ಕರೆಗಳು ಬರ್ತಾ ಇರುತ್ತೆ. ಕರೆ ಮಾಡ್ಲಿ, ಸಿಕ್ಕಿದ್ರೆ ಅವ್ರ ಅದೃಷ್ಟ ಸಿಕ್ಕಿದಾಗ ನಾವಿಲ್ಲಿ ಒಂದು ಫಾರ್ಮೆಟ್ ಅಲ್ಲಿ ಹೋಗ್ತಾ ಇದೀವಿ. ಅದೇ ಫಾರ್ಮೆಟ್ ಅಲ್ಲಿ ದಯವಿಟ್ಟು ಮಾಡಿ. ಇಲ್ಲಿ ನಾವು ಎಲ್ಲಾರನ್ನೂ ಖುಷಿ ಪಡಿಸಕ್ ಕೂತಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಎಲ್ಲರಿಗೂ ಅವ್ರದೇ ಆಗಿರ್ತಕ್ಕಂಥ ಕೆಲಸಗಳಿರುತ್ತೆ,
ಯಾವುದೇ ನೀವು ಕೆಲ್ಸಕ್ಕೆ ಹೋಗ್ತೀರಾ, ನಿಮಗೆ ಸಂಬಳ ಕೊಡಲ್ಲ, ಒಂದು 3 ತಿಂಗಳು ಫ್ರೀಯಾಗಿ ಮಾಡಿ ಅಂದ್ರೆ ಮಾಡ್ತೀರಾ? ಯೋಚನೆ ಮಾಡಿ ನೀವೇನೆ. ಎಷ್ಟೋ ಜನ ಇಲ್ಲಿ ಫೋನ್ ಮಾಡ್ತಾರೆ, ನಮ್ಮ ಮಗನಿಗೆ ಸರಿಯಾಗಿ ಸಂಬಳನೇ ಕೊಡ್ತಾ ಇಲ್ಲ, ಸ್ಯಾಲ್ರಿನೇ ಕೊಡ್ತಾರೆ. ಯಾಕೆ ಕೇಳ್ಬೇಕು? ಸುಮ್ಮನೆ ಫ್ರೀಯಾಗಿ ಮಾಡ್ರಿ, ಪಾಪ ಅವ್ರಿಗೂ ಏನೋ ಇದಿರುತ್ತೆ ಅಂತ. ಸೊ ಇಲ್ಲಿ ನೀವು ಕರೆ ಮಾಡಬೇಕಾದ್ರೆ, ನಿಮ್ಗೆ ಉಚಿತವಾಗಿ ಸಿಗ್ಬೇಕಾದ್ರೆ, ನಿಮಗೆ ಇರಬೇಕಾಗಿರ್ತಕ್ಕಂಥ ಬೇಸಿಕ್ ನೀಡ್ಸ್ ಅಂತ ಏನಕ್ಕೆ ಕರಿತೀವಿ ಅದೆಲ್ಲ ಕರೆಕ್ಟಾಗಿ ಇಟ್ಕೊಳ್ಳಿ. ಎರಡು ನಿಮಿಷ ಹೆಚ್ಚಿಗೆ ಮಾತಾಡಿದ್ದೀನಿ. ಯಾಕೆಂದ್ರೆ ಮುಂಬರ್ತಕ್ಕಂಥ ಕೆಲಸದಲ್ಲಿ ನಾವೇನ್ ಮಾಡ್ತೀವಿ, ನಾವು ಏನು ಕೇಳೋದೇ ಇಲ್ಲ, ಸರಿ ಕೊಟ್ಟಿಲ್ವಾ, ನೆಕ್ಸ್ಟ್ ಕಾಲ್ಗೆ ಹೋಗ್ಬಿಡ್ತೀವಿ. ಮುಂದಿನ ಕರೆ ಹೋಗೋಣ. ಗುರುಗಳೇ, ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ. ಹೇಳಿ, ನಿಮ್ಮ ಹೆಸರು? ನನ್ನ ಹೆಸರು ಮಂಜುಳಾ ಅಂತ. ಮಂಜುಳಾ ಅವ್ರೆ, ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರಿಂದ ಮಾತಾಡ್ತೀನಿ. ಓಕೆ ಮಂಜುಳಾ ಅವ್ರೆ, ನೀವು ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ನಿಂತ್ಕೊಂಡು ಮಾತಾಡ್ಬೇಕಾಗತ್ತೆ. ಓಕೆನಾ? ಸರಿ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ತಮ್ಮನ ಬಗ್ಗೆ ತಿಳಿಸ್ಕೊಡ್ತೀನಿ. ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಾ? ಇಲ್ಲ ಮೇಡಮ್, ಪ್ರಶ್ನೆ ಪತ್ರಕ್ಕೆ ಹೋಗ್ತೀನಿ. ಓಕೆ, 1 ರಿಂದ 249 ಒಳಗಿನ ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. ಮಂಜುಳಾ ಅವ್ರೆ, ಕೇಳಿಸ್ತಾ ಇಲ್ಲ? ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ನಿಂತ್ಕೊಳ್ಳಿ ಒಂದ್ ನಿಮಿಷ. ಬೇಗ. ಆಯ್ತು ಮೇಡಮ್. ಹೇಳಿ, ಇವಾಗ ಒಂದು ಸಂಖ್ಯೆಯನ್ನ ಹೇಳಿ. 27 ಮೇಡಮ್. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಏನ್ ವಿಚಾರದ ಕೇಳ್ಬೇಕು? ನನ್ನ ತಮ್ಮನ ಮದುವೆ ಬಗ್ಗೆ ಕೇಳ್ಬೇಕು ಸರ್. ಎಷ್ಟು ವಯಸ್ಸು ಅವ್ರಿಗೆ? ಸರ್ ಆಗ 37 ಆಗ್ತಾ ಇದೆ ಸರ್. 37. ಏನ್ ಕೆಲಸ ಮಾಡ್ತಾರೆ? ಕೆಲಸ ಬಿಸ್ನೆಸ್ ಮಾಡ್ತಾನೆ ಸರ್ ಅವರು. ಯಾವ ಊರಲ್ಲಿ? ಮಂಡ್ಯದಲ್ಲಿ ಸರ್. 4, 5, 7ನೇ ಮನೆಯಲ್ಲಿ ಬುಧನ ಒಂದು ಅಂಶದಲ್ಲಿ ಬಂದಿದೆ. ಬುಧ ನೋಡೋಣ ಹೇಗಿದೆ ಅಂತ. 12. ಫಸ್ಟ್ ಆಫ್ ಆಲ್ ಇಲ್ಲಿ 12 ಅಂತ ಬಂದಾಗ ಆಸಕ್ತಿ ಬಹಳ ಕಮ್ಮಿ. ಅದ್ರ ಜೊತೆಗೆ 2ನೇ ಮನೆ ಮತ್ತೆ 7ನೇ ಮನೆಯಲ್ಲಿ 2ನೇ ಮನೆ ಮಾತ್ರ ಇದೆ. 12 ಅಂತ ಬಂದಾಗ ಅವ್ರಿಗೆ ಆಸಕ್ತಿನೇ ಕಳ್ಕೊಂಡಿದ್ದಾರೆ. ನೀವು ಯಾವ ತೋರಿಸಿದ್ರು ಬೇಡ ಅನ್ನೋ ಸಾಧ್ಯತೆ ಇದೆ. ಲೆಸ್ ಇಂಟ್ರೆಸ್ಟ್ ಇನ್ ಮ್ಯಾರೇಜ್ ಅಂತ ಬರುತ್ತೆ. ನೀವು ಯಾವ ತೋರಿಸಿದ್ರು ಕೂಡ ಅದು ಬೇಡ, ಇದು ಬೇಡ, ಇದು ಬೇಡ, ಅದು ಬೇಡ ಅಂತ ಹೇಳ್ಕೊಂಡೇ ಕುತ್ಕೊಂಡ್ರೆ ಸ್ವಲ್ಪ ಕಷ್ಟ. ಅವ್ರಿಗೆ ಒಪ್ಪಿಗೆ ಆಗಿರೋದು ನೀವು ಜಾತಕ ಹೋಗಿ ತೋರಿಸಿ ಅದು ಹೊಂದಾಣಿಕೆ ಆಗಲ್ಲ ಅಂತ ನೀವು ಕ್ಯಾನ್ಸಲ್ ಮಾಡ್ತೀರಾ. ಅವರಷ್ಟು ಕ್ಯಾನ್ಸಲ್, ನೀವೊಂದಷ್ಟು ಕ್ಯಾನ್ಸಲ್, ಇಬ್ರು ಕ್ಯಾನ್ಸಲ್ ಮಾಡಿ ಇನ್ನು 37. ಇವಾಗ 47ಕ್ಕೂ ಹೀಗೆ ಇರುತ್ತೆ. ಒಂದು ನಿರ್ಣಯಕ್ಕೆ ಬಂದ್ರೆ ಮಾತ್ರ ಅದಾಗುತ್ತೆ. ಯಾಕಂದ್ರೆ ರಿಸಲ್ಟ್ ಅಂತ ನಾವು ಕೊಡ್ತೀವಿ ನೋಡಿ. ಇಲ್ಲಿ ಲೆಸ್ ಇಂಟ್ರೆಸ್ಟ್ ಇನ್ ಮ್ಯಾರೇಜ್ ಅಂತ ಬಂದ್ಬಿಟ್ಟಿದೆ. ಆ ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಕಡಲೆಕಾಳನ್ನ ದಾನ ಮಾಡ್ತಾ ಬನ್ನಿ ಅವರ ಹೆಸರಲ್ಲಿ. ಬಲಗೈ ತೋರ್ ಬೆರಳಿಗೆ ಒಂದು ಉಂಗುರನ ಸಜೆಸ್ಟ್ ಮಾಡ್ತೀನಿ, ಅದನ್ನ ಹಾಕ್ಸಿ. ಆದ್ರೆ ನೀವು ಕಾರಣ ಅಂತೂ ಹೇಳಿಲ್ಲ, ನಾನಂತೂ ನನ್ನ ಕಾರಣ ಹೇಳಿದೆ. ನೀವಂತೂ ನೀವು ಕಾರಣ ಯಾಕೆ ಏನಕ್ಕೆ? 37 ಅಂತಂದ್ರೆ ಯಾವುದೇ ಒಂದು ಮದುವೆ 28ನೇ ವಯಸ್ಸಿಗೆ ಎಲ್ಲರೂ ಶುರು ಮಾಡ್ತಾರೆ ಸರ್. 4-5 ವರ್ಷದಿಂದ ನೋಡ್ತಾ ಇದೀವಿ. ಅವ್ರಿಗೆ ಸೆಟ್ ಆದ್ರೆ ನಮಗ್ ಸೆಟ್ ಆಗ್ತಾ ಇಲ್ಲ, ನಮ್ಗ್ ಸೆಟ್ ಆದ್ರೆ ಅವ್ರಿಗೆ ಸೆಟ್ ಆಯ್ತಾ ಇಲ್ಲ. ನಮಗ್ ಸೆಟ್ ಆದ್ರೆ ಅವ್ರಿಗೆ ಸೆಟ್ ಆಗಲ್ಲ. ಅದೇನ್ ಸೆಟ್ ಆಗ್ಬೇಕು ಅಂದ್ರೆ ಹೆಂಗೆ ಅದು? ನಿಮ್ದು ಯಾವ ರಾಜಮನೆತನ? ಮನೆತನ ಅಂತಲ್ಲ. ಅದೇ ರಾಜಮನೆತನ ನಾನು ಕೇಳಿದ್, ಮನೆತನ ಅಲ್ಲ. ರಾಜಮನೆತನ ಯಾವ್ದು? ಅವ್ರಿಗೆ ಅವರು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತಲ್ಲ ಸರ್. ಅವರು ಮನೆ ಗದ್ದೆ ಕೆಲಸ ಅಂತ. ಈಗ ಯಾರು ಒಪ್ಕೊಂಡೇ ಇಲ್ಲ? ಒಂದ್ ಹುಡುಗಿನೂ ಒಪ್ಕೊಂಡಿರಲಿಲ್ಲ ಇದುವರೆಗೂ 4 ವರ್ಷದಿಂದ ನಿಮ್ ಹುಡುಗನ್ನ? ಅವ್ರು ಅದೇ ಒಪ್ಕೊಂಡಿದ್ರು, ಇವ್ರು ನಮ್ಮನೇಲಿ ಬೇಡ ಅಂತ ಅಷ್ಟೇ. ಆನ್ಸರ್ ಹೇಳಾಯ್ತು. ಓಕೆ, ಇನ್ನು ಈಗಲೇ ಮಾಡ್ತಾರೆ. 47ಕ್ಕೆ ಮಾಡಿ, ನೀವೆಲ್ಲ ಸೇರ್ಕೊಂಡು 47ಕ್ಕೆ ಮಾಡಿ. ಅದಕ್ಕೆ ಹೇಳೋದು, ಕೆಲವೊಂದ್ಸತಿ ಇಲ್ಲಿ ಪ್ರಶ್ನಾಶಾಸ್ತ್ರ ಹೇಳ್ಬಿಡುತ್ತೆ. ಬಂದಿಲ್ಲ ಅಂತಲ್ಲ, ಬಂದಿರುತ್ತೆ. ಸೊ ಅವ್ನಿಗೆ ಆಲ್ರೆಡಿ ಇನ್ನ 37 ಆದ್ಮೇಲೆ ಇನ್ನೇನು ಆಸಕ್ತಿ ಇರ್ತದೆ ಹೇಳಿ? ನೀವುಗಳು ತಪ್ಪು ಮಾಡ್ತಾ ಇದ್ದೀರಾ. ಮನೇಲಿರ್ತಕ್ಕಂಥ ನೀವುಗಳು ಫಸ್ಟ್ ಸರಿ ಇಲ್ಲ. ಅವ್ರು ಯಾರೋ ಒಪ್ಕೊಂಡಿರೋ ಹುಡುಗಿ ಏನೋ ಆಗುತ್ತೆ ನೋಡಿ. ಹಿಂದಿನ ಕಾಲದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಈಗಿನ ಕಾಲದಲ್ಲೇ ಬುದ್ಧಿ ಇಲ್ಲ ದೊಡ್ಡವ್ರಿಗೆ. ಈಗಿನ ಕಾಲ ಖಂಡಿತ ವಯಸ್ಸಾದವ್ರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತೀನಿ. ಬಹಳ ಹಿಂದೆ 1000 ಸುಳ್ಳು ಹೇಳಿ ಮದುವೆ ಮಾಡು ಅಂತ ಹೇಳೋರು. ಅಯ್ಯೋ ನಾಳೆ ಬರ ಆಮೇಲೆ ನೋಡ್ಕೊಂಡು ಹೋಗ್ತಾರೆ, ಏನೋ ಮಾಡ್ತಾರೆ, ಇದ್ರೆ ಬದುಕ್ತಾರೆ, ಇಲ್ಲ ಅಂದ್ರೆ ಸಾಯ್ತಾರೆ ಅಂತ ಇತ್ತು. ಇವತ್ತಿನ ದಿವಸ ಏನಾಗ್ಬಿಟ್ಟಿದೆ, ಜ್ಯೋತಿಷ್ಯನ ನಾವು ಮದುವೆ ಬಿಟ್ಟು ಅವ್ರ ಜೀವನದ ಬಗ್ಗೆ ನೋಡ್ಕೊಳ್ಳೋಣ ಅಂತಂದ್ರೆ ಇವತ್ತು ಇರ್ತಕ್ಕಂಥ ಎಲ್ಲಾ ಪಂಡಿತರು, ಎಲ್ಲಾ ಪುರೋಹಿತರು, ಎಲ್ಲಾ ಜ್ಯೋತಿಷರು ಹೋಗಿ ಹೋಗಿ ಇಂಥ ಮಹಾನ್ ಸಬ್ಜೆಕ್ಟ್ ನ ಬರೀ ಮದುವೆ ಅಂತ ಒಂದೇ ಒಂದು ದಿವಸ ಆಗುವಂತ ಮದುವೆ ಆಗೋದು ಒಂದೇ ದಿವಸ. ಇನ್ನು ಮಿಕ್ಕಿದ ಸಂಸಾರ ಮಾಡೋದಷ್ಟೇ. ಆ ಒಂದು ದಿವಸನೂ ಅಲ್ಲ, ಅದೇನೊಂದು 15-20 ನಿಮಿಷ ಆಗುತ್ತೆ. 48 ನಿಮಿಷ ಒಂದು ಮುಹೂರ್ತ. ಅದಕ್ಕೆ ಬಹಳಷ್ಟು ತಲೆ ಕೆಡಿಸ್ಕೊಳ್ತಾರೆ ನಮ್ಮ ಭಾರತದಲ್ಲಿರ್ತಕ್ಕಂಥ ಫ್ಯಾಮಿಲಿ, ಅದರಲ್ಲಿ ಎಸ್ಪೆಷಲಿ ಮಹಿಳೆಯರು, ಅದರಲ್ಲಿ ಎಸ್ಪೆಷಲಿ ವಯಸ್ಸಾದವರು. ಯಾವಾಗ ಅವ್ರು ಬದಲಾಗಿ 37 ಆಯ್ತು, ಈಗ 37ಕ್ಕೆ ಏನು ಅವ್ನಿಗೇನು 18 ವರ್ಷದ್ದು 20 ವರ್ಷದ್ದು ಸಿಗುತ್ತಾ? ಸಾಧ್ಯನೇ ಇಲ್ಲ ಸಿಗಕ್ಕೆ. ಸೊ ಅಂತ ಸಂದರ್ಭದಲ್ಲಿ ನಾನು ಏನಕ್ಕೆ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಇಂಥವೆಲ್ಲ ಒಂದು 50,000 ಜಾತಕ ನೋಡಿದೀವಿ.
ನಿಮ್ಮಂಥವ್ರನ್ನೆಲ್ಲ ಬುಟ್ಟಿಗೆ ಹಾಕೊಳ್ಳಕ್ಕೆ ಅಲ್ಲಿ ಪೂಜೆ ಗೀಜೆ ಪುನಸ್ಕಾರಗಳು ಅಂತ ಕಾಯ್ತಾ ಇರ್ತಾರೆ. ಅಲ್ಲಿ ಮೋಸ ಹೋಗಿ ಜ್ಯೋತಿಷ್ಯನ್ ಬೈತೀರಾ. ನಾನ್ ಫಸ್ಟ್ ಬೈಯೋದು ನಿಮ್ಮನ್ನೇ ಬೈಯೋದು, ಜ್ಯೋತಿಷ್ಯನ್ ಬೈಯೋದಿಲ್ಲ. ಬಂದಿರುತ್ತೆ ಅಂತ ಹೇಳಿರ್ತೀನಿ, ಇವ್ರಿಗೆ ಇಷ್ಟ ಇಲ್ಲ, ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯಾರೇಜ್ ಅಂತ ಅಲ್ಲೇ ಹೇಳ್ಬಿಡುತ್ತೆ. ನೋಡಿ, ಗ್ರಹಗಳು ಹೇಳ್ತಾ ಇದಾವೆ, ನಾನು ಹೇಳ್ತಾ ಇಲ್ಲ. ಮೇಲಿರ್ತಕ್ಕಂಥ ಗ್ರಹಗಳು ಹೇಳ್ತಾ ಇದಾವೆ ಇವ್ರ ಬುದ್ಧಿ ಏನು ಅಂತ. ಬುದ್ಧಿ ಬದಲಾಯಿಸಿ 6 ತಿಂಗಳಲ್ಲಿ ಮದುವೆ ಆಗುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ವೀಕ್ಷಕರೇ, 23 ನವೆಂಬರ್ 2023ರಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಹಾಗೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ಆ ನಂಬರ್ಗೆ ಕರೆಯನ್ನ ಮಾಡಿ ನಿಮಗೆ ಬೇಕಾದಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಯುತ್ತೆ. ಇನ್ನಷ್ಟು ನಿಮ್ಮೆಲ್ಲರ ಕರೆಯನ್ನ ಸ್ವೀಕರಿಸ್ತೇವೆ. ಅದಕ್ಕಿಂತ ಮುಂಚೆ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಕೂಡ ಮತ್ತೊಮ್ಮೆ ನನ್ನ ಪ್ರೀತಿಯ ನಮಸ್ಕಾರ. ಸೊ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸ್ಬಿಡೋಣ. ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ. ಹೇಳಿ, ನಿಮ್ಮ ಹೆಸರು? ಉಮಾದೇವಿ ಅಂತ. ಹೇ ಮಾದೇವಿ, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಬೆಂಗಳೂರಿಂದ. ಓಕೆ, ಬೆಂಗಳೂರು ಅಂತ ಹೇಳೋಕೆ ಇಷ್ಟೊಂದು ಸಮಯ ತಗೋತಾ ಇದ್ದೀರಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು. ನಿಮ್ಮ ಮಗನ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 4/5/1991. 91 ಅಲ್ವಾ? 5ನೇ ತಾರೀಕು 4ನೇ ತಿಂಗಳು. ಓಕೆ, 4ನೇ ತಾರೀಕು 3ನೇ ತಿಂಗಳು 1991 ಇಸ್ವಿ. ಓಕೆ, ಹುಟ್ಟಿದ ಸಮಯ? ರಾತ್ರಿ 1:10. ಓಕೆ, ನೀವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕಾಗತ್ತೆ. ಓಕೆನಾ? ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಓಕೆ ಓಕೆ. ಯಾವ ಊರಲ್ಲಿ ಹುಟ್ಟಿರೋದು? ಬ್ಯಾಂಗ್ಳೂರು. ಹಾ, ಬ್ಯಾಂಗ್ಳೂರ್ ಸರ್. ಬ್ಯಾಂಗ್ಳೂರ್. ಹೇಳಿ, ಏನ್ ಕೇಳ್ಬೇಕಾಯ್ತು? ಅವ್ರ ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು. ಕನ್ಯಾ ರಾಶಿಲಿ ಹುಟ್ಟಿದ್ದಾರೆ? ಅಲ್ಲ ಸರ್, ತುಲಾ ರಾಶಿ. ನೈಟ್ 1:10. ಡೇಟ್ ಯಾವತ್ತು? ಡೇಟ್ 4ನೇ ತಾರೀಕು ನೈಟ್ 1:10. 12ನೇ ತಾರೀಕು ಆದ್ಮೇಲೆ ಡೇಟ್ ಏನಾಗುತ್ತೆ? 4 ಸರ್. ಬೇರೆ ಕಾಲ್ ಕೊಡಿ, ಬೇರೆ ಕಾಲ್ ತಗೊಳ್ಳೋಣ. ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಸಿಸ್ಟಮ್ ಅಲ್ಲಿ ಈ ಪಂಚಾಂಗದಲ್ಲಿ ಹೋಗಿ ಈ ಇವ್ರು ಬರ್ಕೊಡ್ತಾರಲ್ಲ, ಅವ್ರ ಹತ್ರ ಹೋಗ್ಬೇಡಿ. ಅವ್ರು ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಬರ್ಕೊಡ್ತಾರೆ. ನಮ್ಮ ಕನ್ಫ್ಯೂಷನ್. ನಾನು ಪ್ರತಿ ಸತಿ ಎಲ್ಲರಿಗೂ ಹೇಳ್ತೀನಿ, ಇವತ್ತಿನ ತಾರೀಕು ಎಷ್ಟಮ್ಮ? ಇವತ್ತು 30? 31? 31. ಹಾ, 31. 31. 12 ಗಂಟೆಗೆ ಇನ್ನು ಹಿಂದೆ 30 ಅಲ್ವಾ? ಇವ್ರುಗಳು ಕರೆಕ್ಟ್ ಆಗಿ ತಿಳ್ಕೊಳ್ಳಲ್ಲ. ನ್ಯೂ ಇಯರ್ ಮಾತ್ರ ಚೆನ್ನಾಗಿ ಆಚರಿಸ್ತಾರೆ ಎಲ್ಲರೂ. ನ್ಯೂ ಇಯರ್ ಬಂದ್ರೆ ರಾತ್ರಿ ಎಲ್ಲ ಎದ್ದಿರ್ತಾರೆ. ವಯಸ್ಸಾದವರು ನಾನು ಹೇಳ್ತಾ ಇರೋದು. 31 ಡಿಸೆಂಬರ್ ಎಲ್ಲ ಹಿಂಗೆಲ್ಲ ಚಳಿ ಹೊತ್ಕೊಂಡು ಎಲ್ಲ ಮಕ್ಕಳೆಲ್ಲ ಮಾಡ್ತಾರಂತ ಇವರು ಎದ್ದು ನಿಂತ್ಕೊಂಡು ವಯಸ್ಸಾದವರು ಚಳಿ ಆಗ್ತಾ ಇದೆ ಅಂತ ಕೂತ್ಕೊಂಡು 1ನೇ ತಾರೀಕು ತಕ್ಷಣ ಅವ್ರಿಗೆ ಗೊತ್ತಿರೋ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡೋದು, ವಯಸ್ಸಾಗಿರೋ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡೋದು, ಹ್ಯಾಪಿ ನ್ಯೂ ಇಯರ್ ಅಂತ 1 ಗಂಟೆ. ಅವತ್ತಿನ ದಿವಸ ಡೇಟ್ ಚೇಂಜ್ ಆಗುತ್ತೆ, ಇವತ್ತಿನ ದಿವಸ ನಿಮ್ಗೆ ಗೊತ್ತಾಗೋದಿಲ್ಲ. ಫಸ್ಟ್ ಫಾರ್ಮ್ಯಾಟ್ ತಿಳ್ಕೊಂಡಿಲ್ಲ ಅಂತಂದ್ರೆ ಒಬ್ರೊಬ್ರು ಒಂದೊಂಥರ ಹೇಳಿದ್ರೆ ನಾನು ಹೇಳೋದು ತಪ್ಪಾಗುತ್ತೆ. ನೀವು ಕರೆಕ್ಟಾಗಿ ತಿಳ್ಕೊಂಡು ರಾತ್ರಿ ಹುಟ್ಟಿದ್ರೆ ಬೆಳಿಗ್ಗೆ ಹುಟ್ಟಿದ್ರೆ. ಇವಾಗ 30ನೇ ತಾರೀಕು ನಿನ್ನೆ 12 ಗಂಟೆ ಕರೆಕ್ಟಾಗಿ ಮುಗಿಯುತ್ತೆ. 31 ಅಂತಂದ್ರೆ ಇವತ್ತು, ಅಂದ್ರೆ 1:30 ಹುಟ್ಟಿದ್ರು ಇವತ್ತು 31 ರಾತ್ರಿ. ಇವಾಗ ನಾವು ಎದ್ದಿದೀವಲ್ಲ, ರಾತ್ರಿ 1:30 ಹುಟ್ಟಿದ್ರು 31. 12:05 ಮಧ್ಯರಾತ್ರಿ 12:05 ಹುಟ್ಟಿದ್ರು ಇವತ್ತು 31. ಸೊ ಸಾಮಾನ್ಯವಾಗಿ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಳ್ದಲೆ ಯಾಕೆ ಏನಕ್ಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ನಿಜವಾದ ಜ್ಯೋತಿಷಿ ನಿಖರವಾಗಿರ್ತಕ್ಕಂಥ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ನೋಡಿ ಹೇಳ್ತಕ್ಕಂಥವನು. ಈ ಕಳ್ಳ ಜ್ಯೋತಿಷಿ ಏನ್ ಮಾಡ್ತಾನೆ, ಬೇಡದೇ ಇರತಕ್ಕಂಥ ಜ್ಯೋತಿಷರು ಇರ್ತಾರೆ, ಅವ್ರು ಯಾವ್ದು ಕೊಟ್ರು ಹೇಳ್ತಾರೆ ನಿಮ್ಗೆ. ಹೌದಾ, ಅದು ಸರಿ ಇಲ್ವೋ, ಇದು ಸರಿ ಇಲ್ವೋ. ಯಾಕಂದ್ರೆ ಅವ್ರು ಹೇಳೋದೇ ಒಂದು 4 ಗ್ರಹ ಇಟ್ಕೊಂಡ್ಬಿಟ್ಟಿರ್ತಾರೆ. ಶನಿ ಪ್ರಾಬ್ಲಮ್ಮು, ರಾಹು ಪ್ರಾಬ್ಲಮ್ಮು, ಕೇತು ಪ್ರಾಬ್ಲಮ್, ಮಂಗಳ ಪ್ರಾಬ್ಲಮ್. ಈ 4 ಬಿಟ್ಟು ಯಾರು ಹೇಳಲ್ಲ. ಈ 4 ಬಗ್ಗೆ ನಿಮಗೆ ಸಮಸ್ಯೆ ಅಂತ ಹೇಳಕ್ಕೆ 10 ವರ್ಷ ತಗೊಂಡಿದ್ದಾರೆ ಅವರೆಲ್ಲ ಕಲಿಯಕ್ಕೆ. ಪಬ್ಲಿಕ್ ಅವರು ಚೇಂಜ್ ಆಗಬೇಕು, ಪಬ್ಲಿಕ್ ಅವರು ಚೇಂಜ್ ಆಗಲ್ಲ. ವೇಷಧಾರಿಗಳ ಹತ್ರ ಹೋಗಿ ಆ 4 ಗ್ರಹ ಕೆಟ್ಟೋಗಿದೆ ಅಂತ ಕೇಳ್ಕೊಂಬರ್ಕ. ಏನೋ 40 ಗ್ರಹ ಇದೆ ಅಂದ್ರೆ, ಹೌದಪ್ಪ 40 ಗ್ರಹದ ಬಗ್ಗೆ ಸ್ಟಡಿ ಮಾಡ್ಬೇಕು ಅಂತ. 5ನೇ ಕ್ಲಾಸ್ ಹುಡುಗಾನು ಜ್ಯೋತಿಷ್ಯ ಕಲಿಬಹುದು, 5ನೇ ಕ್ಲಾಸ್ ಹುಡುಗಾನು ಜ್ಯೋತಿಷ್ಯ ಕಲಿಬಹುದು. ಅರ್ಥ ಆಯ್ತಲ್ಲ? 5ನೇ ಕ್ಲಾಸ್ ಯಾರೇ ಆಗ್ಲಿ
ಜ್ಯೋತಿಷ್ಯ ಕಲ್ತ್ಕೊಂಡಿರ್ತಕ್ಕಂಥವ್ರು, ಜ್ಯೋತಿಷ್ಯ ಹೇಳ್ತಕ್ಕಂಥವ್ರು, ಈ ವೇಷ ಹಾಕೊಂಡು ಕೂತಿರೋರು ಯಾರು IAS ಆಫೀಸರ್ ಇಲ್ಲ, ಕಮಿಷನರ್ ಯಾರು ಇದ್ದಾರ ಜ್ಯೋತಿಷ್ಯ ಹೇಳೋರು? ಕಮಿಷನರ್ ಇಲ್ಲ. ಹೋಗ್ಲಿ BE ಮಾಡ್ಕೊಂಡು ನಾನು ಜ್ಯೋತಿಷ್ಯ ಮಾಡ್ತಾ ಇದ್ದೀನಿ ಅಂತ ಹೇಳೋರು ಇದಾರ? ಒಂದೋ ಎರಡೋ ಇರ್ತದೆ, ಇಂಡಿಯಾದಲ್ಲಿ ಇರ್ತಾರೆ. ಅವ್ರು ಅದನ್ನು ಪ್ರೊಫೆಷನಲ್ ಆಗಿ ನೀಟಾಗಿ ಡಿಗ್ರಿ ವೈಸ್ ಮಾಡ್ತಾರೆ. 90% ಯಾವುದೇ ಮುಖ್ಯವಾಗಿರ್ತಕ್ಕಂಥ ಡಿಗ್ರಿಗಳು ಮಾಡ್ಕೊಳ್ದಲೆ ಬರೀ ಜ್ಯೋತಿಷ್ಯನ 20 ವರ್ಷ ಕಲ್ತಿದ್ದೀವಿ ಅಂತ ಹೇಳಿ ಸುಳ್ಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ 30 ವರ್ಷದ ಅನುಭವ ನನಗೆ. ನಾನು ಓದಿರೋದು MBA, ಅನೇಕ ಮಲ್ಟಿನ್ಯಾಷನಲ್ ಕಂಪನಿಲಿ, ದೊಡ್ಡ ದೊಡ್ಡ ಕಂಪನಿಲಿ ಸೀನಿಯರ್ ಮ್ಯಾನೇಜರು, ರೀಜನಲ್ ಹೆಡ್ ಆಗಿ ವರ್ಕ್ ಮಾಡಿದ್ದೀನಿ. ವರ್ಕ್ ಮಾಡಿ ಈ ಶಾಸ್ತ್ರ ಹಾಳು ಮಾಡ್ತಾ ಇದ್ದಾರೆ ಅಂತಾನೆ ನಾನು ಜ್ಯೋತಿಷ್ಯನ ಹೇಳ್ಕೊಡಕ್ ಬರ್ತಾ ಇರೋದಿಲ್ಲ. ಅದರಲ್ಲಿ ಇಲ್ಲಿ ಯಾವ ತರ ಬರುತ್ತೆ, ಯಾವ ತರ ಪ್ರಿಡಿಕ್ಟ್ ಮಾಡ್ತೀವಿ ಅಂತ ಸ್ಕ್ರೀನ್ ಮೇಲೆ ತೋರಿಸಿದಾಗ ಏನಾಗುತ್ತೆ, ನಿಮಗೆ ಈ ತರ ಇಷ್ಟೇ ಈಸಿನಾ, ಈ ತರ ಕಾಂಬಿನೇಷನ್ ನೋಡ್ಬೇಕಾ, ಹಿಂಗ್ ನೋಡ್ರೆ ನಮ್ಗೆ ಹೆಂಗೆ, ಬಂದು ಕಲ್ತ್ಕೊಳ್ಳಿ ಅನ್ನೋ ಪ್ರೋಗ್ರಾಮ್ ಇದು. ಬನ್ನಿ ನಿಮಗೆ ಚೆನ್ನಾಗಿ ಏನ್ ಬೇಕೋ ಅದೆಲ್ಲ ಹೇಳ್ತೀವಿ ಅನ್ನೋದಲ್ಲ ಇಲ್ಲಿ. ನಮ್ಮ ಏಕೈಕವಾಗಿರ್ತಕ್ಕಂಥ ನಕ್ಷತ್ರ ನಾಡಿಯ ಒಂದು ಮೂಲ ಉದ್ದೇಶ ಈ ಜ್ಯೋತಿಷ್ಯ ಶಾಸ್ತ್ರವನ್ನ ಎತ್ತಿಡಿತಕ್ಕಂಥದ್ದು. ಮೊನ್ನೆ ಆ ರಾಶಿಯವ್ರಿಗೆ ಹಿಂಗಾಗ್ಬಿಡುತ್ತೆ, ಈ ರಾಶಿಯವ್ರಿಗೆ ಹಂಗಾಗ್ಬಿಡುತ್ತೆ ಅಂತಂದ್ರು. ಇನ್ನೊಂದು 2 ತಿಂಗಳಾದ್ಮೇಲೆ ಈ ಗ್ರಹಣದ ಬಗ್ಗೆ ಮಾತಾಡ್ತೀನಿ. ಆ ರಾಶಿಯವ್ರಿಗೆಲ್ಲ ಏನೇನಾಯ್ತು ಅಂತ ಕೇಳೋಣ. ಯಾಕಂದ್ರೆ ನನಗೆ ಗೊತ್ತಿರತಕ್ಕಂಥ 5 ಜನ ಫ್ರೆಂಡ್ಸು ಆ 4 ರಾಶಿಗೂ ನೋಟ್ ಮಾಡ್ತಾ ಇದ್ದೀನಿ, ಏನಾಗುತ್ತೆ ಇವ್ರಿಗೆ, ಗ್ರಹಣದಿಂದ ಏನೋ ಆಗುತ್ತೆ ಅಂದ್ರಲ್ಲ. ಈ ರೀತಿ ಹೇಳ್ಕೊಂಡ್ ಬಂದಿರೋರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ, ಪರಾಶರದಲ್ಲಿ ನಮ್ಮ ಋಷಿ ಮುನಿಗಳು ಯಾವತ್ತೂ ಯಾರಿಗೂ ಹೆದರ್ಸಿಲ್ಲ. ಇಲ್ಲಿ ದಾಡಿ ಬಿಟ್ಕೊಂಡು ವೇಷ ಹಾಕೊಂಡು ಜ್ಯೋತಿಷ್ಯದಲ್ಲಿ ಏನ್ ಮಾಡಿದ್ರು ಕೆಟ್ಟದ್ ಬಂದೇ ಕೇಳಿಬಿಟ್ಟು ಹೋಗ್ತಾರೆ ಹೊರತು ಒಳ್ಳೇದೇನು ಆಗದೇ ಇಲ್ವಾ? ಹಂಗಾರೆ ಗ್ರಹಣ ಅಂದ್ರೆ ಯಾವಾಗ್ಲೂ ಕೆಟ್ಟದ್ದು, ರಾಹು ಆ ಕಡೆ ಬಂದ ಅಂತಂದ್ರೆ ಯಾವಾಗ್ಲೂ ಕೆಟ್ಟದ್ದು, ಕೇತು ಈ ಕಡೆ ಹೋದ ಅಂದ್ರೆ ಬಹಳ ಕೆಟ್ಟದ್ದು. ಹಾಗಿದ್ರೆ ಇವ್ರನ್ನೆಲ್ಲ ಬ್ರ್ಯಾಂಡ್ ಮಾಡಿರೋದು ಏನಾದ್ರು ಆತ ಪರಾಶರ ಹೇಳಿದನ? ಸಾಧ್ಯನೇ ಇಲ್ಲ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ 2 ಇದೆ. ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ 2 ಇದೆ, ಪಾರ್ಟ್ 1 ಪಾರ್ಟ್ 2. ಅವರು ಪಾಪಗ್ರಹಗಳು ಮತ್ತೆ ಶುಭ ಗ್ರಹಗಳು ಅಂತ ಕೊಟ್ಟಿದ್ದಾರೆ. ಇವ್ರೇನ್ ಮಾಡಿದ್ದಾರೆ, ಪಾಪಗ್ರಹಗಳು ಇವ್ರಿಗೆ ತೊಂದರೆ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ತೊಂದರೆ ಮಾಡೋದಿಲ್ಲ, ಅವನ ಬುದ್ಧಿಯನ್ನ ತಾಮಸಿಕ ಗುಣಕ್ಕೆ ಕನ್ವರ್ಟ್ ಮಾಡುತ್ತಷ್ಟೇ. ಫಾರ್ ಎಕ್ಸಾಂಪಲ್, ಇವತ್ತು ಟೈಮ್ ಇದೆಯಾ? ಒಂದೇ ಒಂದು ವಿಚಾರ ಹೇಳ್ತೀನಿ ನೋಡಿ. 10ನೇ ಮನೆಯಲ್ಲಿ ರಾಹು ಕೂತಿದೆ ಅನ್ಕೊಳ್ಳೋಣ, ಇನ್ನೊಬ್ಬರ ಜಾತಕದಲ್ಲಿ 10ನೇ ಮನೆಯಲ್ಲಿ ಗುರು ಕೂತಿದೆ ಅಂತ ಅನ್ಕೊಳ್ಳೋಣ. ಇದನ್ನ ದಯವಿಟ್ಟು ತಲ್ಲಿಟ್ಕೊಳ್ಳಿ. ಇವರಿಬ್ರು ದೊಡ್ಡ ಅಧಿಕಾರಿಗಳು. 10ನೇ ಮನೆಯಲ್ಲಿ ರಾಹು ಇದೆ, ಈ ಕಡೆ 10ನೇ ಮನೆಯಲ್ಲಿ ಯಾರ್ದೋ ಒಂದು ಜಾತಕದಲ್ಲಿ ಗುರು ಇದ್ದಾನೆ. ಈ ವ್ಯಕ್ತಿ ಬರ್ತಕ್ಕಂಥವ್ರನ್ನೆಲ್ಲ ಬಹಳ ಸ್ವೀಟ್ ಆಗಿ ಮಾತಾಡಿ ಅವ್ರಿಗೆ ಏನ್ ಬೇಕೋ ಮಾಡ್ಕೊಂಡು ಹೋಗ್ತಾನೆ. ಇವರು ಒಂಥರ ಬಹಳ ಖುಷಿಯಾಗಿ ಪ್ರತಿಯೊಬ್ಬರಿಗೂ ಸರ್ವಿಸ್ ಓರಿಯೆಂಟೆಡ್ ಮೈಂಡ್ ಇರುತ್ತೆ, ಕೆಲಸ ಮಾಡ್ತಾರೆ. ರಾಹು ಆಗಿರ್ತಕ್ಕಂಥವನು ಕೆಲಸ ಮಾಡ್ತಾನೆ, ಆದ್ರೆ ಅವನ ವರ್ತನೆ ಒರಟಾಗಿರುತ್ತೆ. ಬೇಕು ಅಂತ ಹೊರಟ್ರೆ ಬೇಡ ಅಂದ್ ಹೋಗ್ರಿ, ಇವಾಗಲ್ಲ ಬನ್ರಿ, ನಾಳೆ ಬನ್ರಿ. ಈ ಒಂದು ತಾಮಸ ಮನೋವೃತ್ತಿ ಈ ರಾಹುಗಿರುತ್ತೆ. ಈ ಗುರು ಇರ್ತಕ್ಕಂಥವನು ಒಂಥರ ವರ್ಕಾಲಿಕ್. ರಾತ್ರಿ 10 ಗಂಟೆ ಆದ್ರೂ ಈ ಕೆಲಸ ಇಂಪಾರ್ಟೆಂಟು, ನನಗೆ ಇದು ಇಂಪಾರ್ಟೆಂಟ್. ಯಾಕಂದ್ರೆ ಆ ಗ್ರಹ 10ನೇ ಮನೆ ಕೂತ್ಕೊಂಡು ವೃತ್ತಿಯಲ್ಲಿ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಪ್ರಚೋದನೆ ಮಾಡುತ್ತೆ, ಇವ್ರಿಗೂ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಪ್ರಚೋದನೆ ಮಾಡುತ್ತೆ. ಎರಡರಲ್ಲೂ ವ್ಯತ್ಯಾಸ ಏನಂದ್ರೆ ಇವನು ಸಾತ್ವಿಕ ಭಾವನೆಯಿಂದ ಎಲ್ಲರನ್ನೂ ನೋಡ್ತಾನೆ. ಈ ಒಂದು ಇರ್ತಕ್ಕಂತ ಒಂದು ಗ್ರಹ ಇವನಿಗೂ ಅಧಿಕಾರ ಬರುತ್ತೆ, ರಾಹುನು ಅಧಿಕಾರ ಕೊಡ್ತಾನೆ, ಗುರುನು ಅಧಿಕಾರ ಕೊಡ್ತಾನೆ. ಇದು ಎಷ್ಟೋ ಜನ ಜ್ಯೋತಿಷ್ಯರು ಗೊತ್ತೇ ಇಲ್ಲ. 10ನೇ ಮನೆ ರಾಹು ಕೂತ್ಕೊಂಡ್ರೆ ಕೆಲಸ ಚೆನ್ನಾಗಿಲ್ಲ ಅಂತಾರೆ. ನೋ, ನೆವರ್. ಇಲ್ಲಿರ್ತಕ್ಕಂಥ ತಾಮಸ ಗುಣ ಮತ್ತೆ ರಾಜಸಿಕ ಗುಣದಿಂದ ಅವನಿಗೆ ವೃತ್ತಿಯಲ್ಲಿ ಶತ್ರುಗಳು ಜಾಸ್ತಿ ಆಗ್ತಾರೆ. ಶತ್ರುಗಳು ಜಾಸ್ತಿ ಆದಾಗ ಹಿನ್ನಡೆಯಿಂದ ಪಿತೂರಿಗಳನ್ನ ಮಾಡ್ತಾರೆ. ಜ್ಯೋತಿಷಿ ಆಗಿರ್ತಕ್ಕಂಥವನು ಏನ್ ಮಾಡ್ಬೇಕು, ನೋಡಪ್ಪ ನಿನಗೆ 10ನೇ ಮನೆ ರಾಹು ಇದೆ, ನಿನಗೆ ಒಳ್ಳೆ ಅಧಿಕಾರ ಸಿಗುತ್ತೆ, ಅದನ್ನ ದುರುಪಯೋಗ ಪಡಿಸ್ಕೋಬೇಡ. ಒಂದು, ಎಲ್ಲರನ್ನೂ ಕೂಡ ಸಾತ್ವಿಕದಿಂದ ನೋಡು, ಪ್ರತಿಯೊಬ್ಬರು ಬಂದಿರೋದ್ರಿಂದ ಒಂದು ಹಂಬಲ್ನೆಸ್ ಕೊಡು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ರಾಹು ಒಳ್ಳೇದಾಗುತ್ತೆ. ಅರ್ಥ ಆಯ್ತಲ್ಲ? ಗುರುಗೂ ನಾವು ಹೇಳ್ತೀವಿ, ಗುರು ನೋಡಪ್ಪ ನೀನು ತುಂಬಾ ಒಳ್ಳೆನೂ ಆಗ್ಬೇಡ, ತುಂಬಾ ಒಳ್ಳೆನೂ ಒಂದ್ಸತಿ ಕೆಟ್ಟದ್ದು, ನೀನ್ ಸ್ವಲ್ಪ ನೋಡ್ಕೊಂಡು ಒಂಚೂರು ಸ್ಟ್ರಿಕ್ಟ್ ಆಗಿರ್ಬೇಕು. ನೀನ್ ಬಹಳ ಲೀನಿಯನ್ಸ್ ಆಗಿ ತಗೊಂಡ್ರೆ ಇವತ್ತು ಬಂತಲ್ಲ ಕಾಲ್ಗಳು, ಬೇಕಾಬಿಟ್ಟಿ ಕಾಲ್ಗಳು, ಸಮತೋಲನದಿಂದ ಕೇಳಬೇಕು. ಯಾಕಂದ್ರೆ ನಾವು ಒಬ್ರು ಮಿನಿಸ್ಟರ್ನ ಮೀಟ್ ಮಾಡ್ಬೇಕಾದ್ರೆ, ಒಂದು ಕಮಿಷನರ್ನ ಮೀಟ್ ಮಾಡ್ಬೇಕಾದ್ರೆ ನೀವು ಕಥೆ ಹೇಳ್ಕೊಂಡು ಕೂತ್ಕೊಂಡ್ರೆ ರೈಟ್ ಹೇಳಿ ಅಂತಾರೆ, ಕೆಲ್ಸಗಳಿರುತ್ತೆ ಅವ್ರಿಗೆ. ಹಾಗೇನೆ ಪ್ರತಿಯೊಬ್ಬರಿಗೂ ಅಷ್ಟೇ. ಸೊ 10ನೇ ಮನೆ ಕೂತ್ಕೊಳ್ತಕ್ಕಂಥ ಗುರು ಆಗ್ಲಿ ರಾಹು ಆಗ್ಲಿ
ಉನ್ನತ ಅಧಿಕಾರ ಕೊಡುತ್ತೆ. ಎಲ್ಲಾ ಗ್ರಹನೂ ಉನ್ನತ ಅಧಿಕಾರ 10ನೇ ಮನೇಲಿ ಕೊಡುತ್ತೆ. ಆದ್ರೆ ಅವರವರ ಕಾರಕತ್ವದಲ್ಲಿ ನಿಮ್ಮ ಮೈಂಡ್ ಅನ್ನ ಬದಲಾವಣೆ ಮಾಡುತ್ತೆ ಹೊರತು ರಾಹು ನಿಮಗೆ ಕೆಟ್ಟದ್ದು ಮಾಡಲ್ಲ. ನೀವು ಆ ಪ್ರಚೋದನೆ ತಗೊಳ್ತಿರಲ್ಲ, ಪ್ರಚೋದನೆಯಿಂದ ತಪ್ಪಾಗ್ಬೋದೇ ಹೊರತು ರಾಹು ಗ್ರಹ ತಪ್ಪದ್ ಮಾಡಲ್ಲ. ಇದು ನಿಜವಾದ ಪರಾಶರ ಹೋರ ಶಾಸ್ತ್ರ ಹೇಳಿರ್ತಕ್ಕಂಥ ವಿಚಾರ. ಗುರುಗಳೇ, ತುಂಬಾನೇ ಅದ್ಭುತವಾದ ಮಾತನ್ನ ಹೇಳಿದ್ರಿ. ಹಾಗೆ ವೀಕ್ಷಕರೇ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಸಮಸ್ಯೆ ಏನು, ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಹಾಗೆ ಹುಟ್ಟಿದ ಸ್ಥಳ, ಹುಟ್ಟಿದ ಸಮಯವನ್ನ ಕರೆಕ್ಟ್ ಆಗಿ ಹೇಳ್ಬೇಕಾಗತ್ತೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ಬೇಕು ಅಂತಂದ್ರೆ. ಹಾಗೆ ನೀವು ಕೂಡ ಪ್ಲೇ ಸ್ಟೋರ್ ನಲ್ಲಿ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೋಬಹುದು. ನುರಿತ 500ಕ್ಕೂ ಅಧಿಕ ಪಂಡಿತರ ಬಳಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡ್ಕೋಬಹುದು. ಅದರ ಕುರಿತಾದ ಒಂದು ವಿಟಿ ಇದೆ, ಬನ್ನಿ ನೋಡ್ಕೊಂಬರೋಣ. ಸಾಲದ ಸುಳಿಯಲ್ಲಿ ಸಿಕ್ಕಿ ಕಷ್ಟಪಡುತ್ತಿದ್ದೀರಾ? ದುಡಿಯುವ ಹಣಕಾಸು ಎಲ್ಲವನ್ನೂ ಬಡ್ಡಿ, ಸಾಲ ಇದಕ್ಕೆ ಕಟ್ಟುತ್ತಿದ್ದೀರಾ? ಇನ್ನು ಎಷ್ಟು ದಿವಸ ಈ ಕಷ್ಟ? ನಿಮ್ಮ ಸಂಪಾದನೆ ಯಾವಾಗ ಬ್ಯಾಂಕ್ ಬ್ಯಾಲೆನ್ಸ್ ಆಗುತ್ತೆ? ನಿಮ್ಮ ಮನೆ ಹೆಂಗಸರಿಗೆ ಒಡವೆಯಾಗಿ ಸೇರುತ್ತೆ? ಚಿಂತೆಯಲ್ಲಿದ್ದೀರಾ? ಚಿಂತೆ ಬಿಡಿ, ನಿಮಗೂ ಒಳ್ಳೆ ಕಾಲ ಬಂದೇ ಬರುತ್ತದೆ. ಆ ಕಾಲ ಯಾವಾಗ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಈ ಕೂಡಲೇ ಆಸ್ಟ್ರೋಲೈಟ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ. 300ಕ್ಕೂ ಹೆಚ್ಚು ನುರಿತ ಪಂಡಿತರಿದ್ದಾರೆ. ಅದರಲ್ಲಿ ನಾನು ಕೂಡ ಇದ್ದೀನಿ. ನಾನು ನಿಮ್ಮ ಜ್ಯೋತಿಷಿ ಶಾಂತಿ. ಖಂಡಿತ ನಿಮ್ಮ ಜೀವನಕ್ಕೆ ದಾರಿದೀಪವಾಗುತ್ತೇವೆ ಅನ್ನುವ ನಂಬಿಕೆ ನಮ್ಮಲ್ಲಿದೆ. ನೀವು ಸಹ ನಂಬಬಹುದು. ಈ ಕೂಡಲೇ ಆಸ್ಟ್ರೋಲೈಟ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ. ಇನ್ನೊಂದು ವಿಚಾರ ಏನೆಂದರೆ, ನಿಮ್ಮ ಮೊದಲ ಕರೆ ಸಂಪೂರ್ಣ ಉಚಿತ. ಧನ್ಯವಾದ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮರಳಿ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಮಾತಾಡಿಸ್ಬಿಡೋಣ. ನಮಸ್ಕಾರ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ, ನಿಮ್ಮ ಹೆಸರು? ನಮ್ಮ ಹೆಸರು ಗೌರಿ ಅಂತ. ಗೌರಿ, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಹುಬ್ಳಿಯಿಂದ. ಓಕೆ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗನ್ ಬಗ್ಗೆ ಕೇಳ್ತೀನಿ. ನಿಮ್ಮ ಮಗನ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಗೊತ್ತಿದೆ. ಹೇಳಿ. 7ನೇ ತಾರೀಕು 7ನೇ ತಿಂಗಳು 1997 ಮೇಡಮ್. ಓಕೆ, ಹುಟ್ಟಿದ ಸಮಯ? 5 ಗಂಟೆ 7 ಸಾಯಂಕಾಲ. ಸಾಯಂಕಾಲ 5 ಗಂಟೆ 7 ನಿಮಿಷ ಅಲ್ವಾ? ಹುಟ್ಟಿದ ಸ್ಥಳ? ಹಟ್ಟಿ ಅಂತ, ಹಟ್ಟಿ ಗೌರ್ಮೆಂಟ್, ರಾಯಚೂರು ಜಿಲ್ಲೆ. ರಾಯಚೂರು ಜಿಲ್ಲೆಯ ಹಟ್ಟಿ ಅಂತ ಅಲ್ವಾ? ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಆಯ್ತು. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಸೊ ಇವರ ರಾಶಿ ಬಂದ್ಬಿಟ್ಟು ಕರ್ಕಾಟಕ ರಾಶಿ, ಆಶ್ಲೇಷ ನಕ್ಷತ್ರ, 2ನೇ ಪಾದ. ಹೌದು ಗುರುಜಿ. ಏನ್ ಬಗ್ಗೆ ಕೇಳ್ಬೇಕಾಯ್ತು? ಜಾಬ್ ಆಗ್ತಾ ಇಲ್ಲ ಗುರುಜಿ ಅವರ ಒಂದು. ಶುಕ್ರ ದಶ ನಡೀತಾ ಇದೆ. 2024 ಜೂನ್ ವರೆಗೂ ಕೂಡ ರಾಹು ಭುಕ್ತಿ ನಡೀತಾ ಇದೆ. ಅಂತರ್ಭುಕ್ತಿಗಳಲ್ಲಿ ಜಾಬ್ ಸಿಗ್ತಕ್ಕಂಥದ್ದು ನಾವು ನೋಡ್ತೀವಿ. ಈಗ ಸದ್ಯಕ್ಕೆ 2023 ಅಂದ್ರೆ 10 ನವೆಂಬರ್ ವರ್ಗು ಕೂಡ ಶುಕ್ರ ಇದೆ. ಆಮೇಲೆ ಸೂರ್ಯ ಬರ್ತಾನೆ ಜನವರಿ ಒಳಗಡೆ. ಸೂರ್ಯನ ಒಂದು ಕಾಂಬಿನೇಷನ್ ನೋಡೋಣ, 2, 4. ಚಂದ್ರನು ಕೂಡ 10 ಬರ್ತಾ ಇದೆ. ಸ್ವಲ್ಪ ಕಷ್ಟ ಅಂತ ತೋರಿಸ್ತಾ ಇದೆ. ಮಂಗಳನಲ್ಲೂ ಕೂಡ 10ನೇ ನಂಬರು. ಜಾಬ್ ಯಾಕೋ ಸ್ವಲ್ಪ ಏನು ಓದಿದ್ದಾರೆ? ಸಾಫ್ಟ್ವೇರ್ ಇದೆ ಗುರುಜಿ ಅವರು. ಜಾಬ್ ಯಾಕೋ ಸ್ವಲ್ಪ ಏಪ್ರಿಲ್ ವರೆಗೂ ಟಫ್ ತೋರಿಸ್ತಾ ಇದೆ. ಮಂಗಳನಲ್ಲಿ 10 ಬರುತ್ತೆ. 2024 ಏಪ್ರಿಲ್ ಇಂದ 2024 ಜೂನ್ಗೆ ಕೆಲಸ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಕೋರ್ಸಸ್ ಏನಾದ್ರು ಮಾಡ್ಕೊಳಕ್ ಹೇಳಿ, ನನ್ನ ಸಜೆಷನ್. ಯಾವ್ದಾದ್ರು ಒಂದು ಎಕ್ಸಾಮ್ಸ್ ಅದು ಏನೋ ಕೋರ್ಸಸ್ ಇರುತ್ತಲ್ಲ, ಚಿಕ್ಕ ಕೋರ್ಸಸ್, ಅದು ಮಾಡ್ಕೊಳಕ್ ಹೇಳಿ. ಮಾಡಿದ್ದಾನೆ ಗುರುಜಿ ಅವರ. ಈಗ ಇಂಟರ್ವ್ಯೂ ಸ್ಟಾರ್ಟ್ ಆಗ್ತವೆ ಇವಾಗ, ನಾಳೆಯಿಂದ. ಸರಿ, ಒಂದು ಕೆಲಸ ಮಾಡಿ. ಮಂಗಳನಲ್ಲಿ 10ನೇ ಮನೆ ಇರೋದ್ರಿಂದ ಸ್ವಲ್ಪ ಅದನ್ನ ಆಕ್ಟಿವೇಟ್ ಮಾಡ್ಕೊಳಕ್ಕೆ ಒಂದು ಬಲಗೈಗೆ ಕೆಂಪು ದಾರ ಕಟ್ಕೊಳಕ್ಕೆ ಸಜೆಸ್ಟ್ ಮಾಡ್ತೀನಿ. ಯಾವಾಗಲೇ ಆಗ್ಲಿ 6ನೇ ಮನೆ ಹಾಗೆ 10ನೇ ಮನೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಹಾಗೆ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಹೋಮ್ ಅಂತ ಯಥೇಚ್ಛವಾಗಿ ಹೇಳ್ಕೊಳಕ್ ಹೇಳಿ. ಕೆಲವೊಂದ್ಸತಿ ನಮ್ಗೆ ಪ್ರತ್ಯಂತರ ಭುಕ್ತಿ ಮತ್ತೆ ಸೂಕ್ಷ್ಮ ಭುಕ್ತಿಗಳಲ್ಲಿ ವರ್ಕ್ ಆಗ್ತಕ್ಕಂಥ ಚಾನ್ಸಸ್ ಸ್ವಲ್ಪ ಚೆನ್ನಾಗಿರುತ್ತೆ. ಒಳ್ಳೆದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ವೀಕ್ಷಕರೇ, ಜ್ಯೋತಿಷ್ ಶಾಸ್ತ್ರದ ಆನ್ಲೈನ್ ತರಗತಿಯ ಬಗ್ಗೆ ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಅದರ ಕುರಿತಾದ ಒಂದು ವಿಟಿಯನ್ನ ನೋಡ್ಕೊಂಬರೋಣ. ನಮ್ಮ ಹೆಸರು ರಾಜು ಅಂತ. ನಾವು ರೇಖಿ ಕ್ಲಾಸ್, ಚಕ್ರಲಿಂಗು ಮತ್ತು ವಾಸ್ತು ಕ್ಲಾಸು, ಅದೇ ರೀತಿ ಜ್ಯೋತಿಷ್ಯ ಕ್ಲಾಸನ್ನು ಸಂಪೂರ್ಣವಾಗಿ ಮುಗಿಸಿದ್ದೇನೆ. ಈಗ ಈ ಮೂರು ಕ್ಲಾಸು ಅದ್ಭುತವಾದ ವೇದಿಕೆಯಾಗಿದ್ದು, ಇದು ಎಲ್ಲರೂ ಕಲಿಬೇಕು ಹಾಗೂ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಬೇಕು. ರೇಖೆ ಕ್ಲಾಸ್ ಆಗಿರ್ಬೋದು, ನಮ್ಮ ಆರೋಗ್ಯದ ಬಗ್ಗೆ ವಿಚಾರದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಸಿಗ್ತದೆ. ಅದೇ ರೀತಿಯಾಗಿ ವಾಸ್ತು ಕ್ಲಾಸು ನಮ್ಮ ಮನೆಯ ಸಂಪೂರ್ಣವಾಗಿ ವಾಸ್ತುವನ್ನು ತಿಳಿದುಕೊಳ್ಳಬಹುದು.
ಅದೇ ರೀತಿಯಾಗಿ ಜ್ಯೋತಿಷ್ಯ ನಮ್ಮ ಮನಸ್ಸಿನ ಹಾಗೂ ನಮ್ಮ ಜೀವನದ ಸಂಪೂರ್ಣವಾಗಿ ವಾದ ಮಾಹಿತಿಯನ್ನು ತಿಳ್ಕೊಳ್ಬೋದು. ಹಾಗೂ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಕಲ್ತ್ಕೊಳ್ಬೇಕಂತ ಹೇಳ್ತಾ ಇದ್ದೇನೆ. ಓಕೆ, ಧನ್ಯವಾದ. ನೋಡ್ಕೊಂಡು ಬಂದ್ರಿ ಅಲ್ವಾ ವೀಕ್ಷಕರೇ, ನೀವು ಕೂಡ ಆದಷ್ಟು ಬೇಗ ಜ್ಯೋತಿಷ್ ಶಾಸ್ತ್ರದ ಆನ್ಲೈನ್ ತರಗತಿಗಳು ನವೆಂಬರ್ 23ರಿಂದ ಶುರು ಆಗುತ್ತೆ. ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ಯಾರು ಅಂತ ಕೇಳ್ಬಿಡೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಪ್ರಕಾಶ್ ಅಂತ ಮೇಡಮ್. ಪ್ರಕಾಶ್, ಎಲ್ಲಿಂದ ಕರೆ ಮಾಡ್ತಿರೋದು? ಆಂಧ್ರ, ಚಿತ್ತೂರಿಂದ ಮೇಡಮ್. ಓ ಸೂಪರ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆನೇ ಮೇಡಮ್. ನಿಮ್ಮ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ತಿಳಿಸಿ. ಸಂಖ್ಯಾಶಾಸ್ತ್ರ ಪೈಕಿ ಮೇಡಮ್. 1ರಿಂದ 249 ಒಳಗಿನ ಒಂದು ಸಂಖ್ಯೆ. 55 ಮೇಡಮ್. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಯಾವ ವಿಚಾರದಲ್ಲಿ ಕೇಳ್ಬೇಕಾಯ್ತು? ಆರೋಗ್ಯದ ಬಗ್ಗೆ ಗುರುಗಳೇ. ಹೆಲ್ತ್ ಕೇಳಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಇಲ್ಲಿ ನಮ್ಮ ಜಾತಕದಲ್ಲಿ 6ನೇ ಮನೆ ನೋಡ್ತೀವಿ. 6ನೇ ಮನೆ ಶುಕ್ರ, 5ನೇ ಮನೆ ಚಂದ್ರ. ಆರೋಗ್ಯದಲ್ಲಿ ಶುಕ್ರನ ಮೊದಲು ನೋಡೋಣ. ಶುಕ್ರ 4 ಅಂತ ಇದ್ದಾಗ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯ ಇರುತ್ತೆ ಅಂತ ಬರ್ತಾ ಇದೆ. ಚಂದ್ರ ಏನಾದ್ರೂ ಅಲ್ಲಿ ಸ್ವಲ್ಪ ಏನಾದ್ರು ಕ್ಯೂರ್ ಕೊಡ್ತಾನ ಅಂದ್ರೆ ಎಸ್, ಸ್ವಲ್ಪ ಮಟ್ಟಿಗೆ ಕ್ಯೂರ್ ಇದೆ. ಯಾಕೆಂದ್ರೆ 11ನೇ ಮನೆ ನಕ್ಷತ್ರದಲ್ಲಿ ಚಂದ್ರ ಇರೋದ್ರಿಂದ ಓಂ ಸೋಂ ಸೋಮಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಖಂಡಿತ ಸಕ್ಸಸ್ಸು ತೋರಿಸ್ತಾ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗೆ ಇಲ್ಲಿ ಬಂದಿರತಕ್ಕಂತ ಒಂದು ವಿಚಾರದಲ್ಲಿ ಸೂರ್ಯನ ಒಂದು ಅಂಶ ಇರೋದ್ರಿಂದ ಸ್ವಲ್ಪ ಕೊಲೆಸ್ಟ್ರಾಲು ಮತ್ತೆ ಹಾರ್ಟ್ ವಿಚಾರದಲ್ಲಿ ಸ್ವಲ್ಪ ಮುಂದಿನ ದಿವಸಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ಒಳ್ಳೆದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ಆದಷ್ಟು ಬೇಗ ನಾನು ಅವಾಗ್ಲೇ ಹೇಳ್ದಾಗೆ 23 ನವೆಂಬರ್ 2023ರಿಂದ ಜ್ಯೋತಿಷ್ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ, ಆ ನಂಬರ್ಗೆ ಕರೆಯನ್ನ ಮಾಡಿ ಕ್ಲಾಸ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ನಮಸ್ಕಾರ. ಹಾಗೆ ವೀಕ್ಷಕರೇ, ನೀವು ನಮ್ಮ ಕಾರ್ಯಕ್ರಮದ ಮುಖಾಂತರ ಪಂಡಿತ್ ದಿನೇಶ್ ಗುರುಗಳು ಸಂಖ್ಯಾಶಾಸ್ತ್ರ ಆಗಿರ್ಬೋದು, ಜ್ಯೋತಿಷ್ ಶಾಸ್ತ್ರ ಆಗಿರ್ಬೋದು, ಹಾಗೆ ವಾಸ್ತು ಆಗಿರ್ಬೋದು, ಇನ್ನು ಅನೇಕ ವಿಚಾರಗಳ ಬಗ್ಗೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀಡುತ್ತಾರೆ. ನೀವು ಕರೆಯನ್ನ ಮಾಡಿದಾಗ ನಿಮಗೆ ಯಾವ ಸಮಸ್ಯೆ ಇದ್ರೂ ಕೂಡ ನಮ್ಮ ನಕ್ಷತ್ರ ನಾಡಿ ಕಾರ್ಯಕ್ರಮದ ಮುಖಾಂತರ ಸಮಸ್ಯೆಗೆ ಪರಿಹಾರವನ್ನ ಕಂಡ್ಕೋಬಹುದು ಅಂತ ಹೇಳ್ತಾ ಗುರುಗಳೇ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸ್ಬಿಡೋಣ. ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ. ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿರೋದು? ನಮ್ಮ ಹೆಸರು ಅಯ್ಯಪ್ಪ ಅಂತ, ಬೆಂಗಳೂರಿಂದ ಕಾಲ್ ಮಾಡ್ತಾ ಇದ್ದೀವಿ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಬಗ್ಗೆ ತಿಳಿಸಬೇಕಾಯ್ತು. ನಿಮ್ಮ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಾ? 22/1/1978. ಇನ್ನೊಂದ್ಸಲ ಹೇಳ್ತೀರಾ? ಬೆಳಗ್ಗೆ 22/1/1978. ಓಕೆ, ಹುಟ್ಟಿದ ಸಮಯ? ಬೆಳಗ್ಗೆ 8:32. ಹುಟ್ಟಿದ ಸ್ಥಳ? ಚಿಂತಾಮಣಿ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಏನ್ ಬಗ್ಗೆ ಕೇಳ್ಬೇಕಾಯ್ತು? ಸರ್, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಇವಾಗ. ನೀವು ಮುಂಚೆ ಒಂದ್ಸಲಿ ನೀವು ಹಳೆ ಪ್ರೋಗ್ರಾಮ್ ಅಲ್ಲಿ ಒಂದ್ಸತಿ ಹೇಳಿದ್ರಿ 3 ವರ್ಷದಿಂದ ಬಿಸ್ನೆಸ್ ಏನಾಗಿಲ್ಲ ಅಂದ್ರೆ ಅದ್ ಮಾಡೋದ್ ಅವಶ್ಯಕತೆ ಇಲ್ಲ ಅಂತ. ಹೌದು. ಅದಕ್ಕೋಸ್ಕರ ನಾನು ಮತ್ತೆ ಅದು ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅಂಗಡಿ ಸೇಲ್ ಮಾಡೋಣ ಅಂದ್ರೂ ಆಗ್ತಾ ಇಲ್ಲ, ಬಿಸ್ನೆಸ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಜೊತೆ. ಈಗ ನಾನು ಅದನ್ನೇ ಹೇಳಿದ್ದು, ಮತ್ತೆ ಅದೇ ಇರುತ್ತೆ ಕ್ವಶನ್. ಈಗ ನಿಮ್ಮ ಜಾತಕದಲ್ಲಿ ಬುಧ ದಶೆ ನಡೀತಾ ಇದೆ. ಬುಧ ದಶೆಯಲ್ಲಿ ಯಾವಾಗ್ಲೂ ಕೂಡ ಇಲ್ಲಿ ಕಾಂಬಿನೇಷನ್ ಅಲ್ಲಿ ನಾನು ಏನಕ್ಕೆ ನಾನು ಸ್ಕ್ರೀನ್ ಹಾಕ್ತೀನಿ ಅಂತಂದ್ರೆ ಜನಗಳಿಗೆ ಗೊತ್ತಾಗ್ಬೇಕು. ಬುಧ ದಶ ಬಂದಿದ ತಕ್ಷಣ ಲಾಭ ಬಂದ್ಬಿಡುತ್ತೆ, ನಿಮಗೆ 11ನೇ ಮನೇಲಿದ್ದಾನೆ ಅಂತ. ಇಲ್ಲಿ ನಮಗೆ ಕೆಲವು ವಿವರಗಳನ್ನ ಇಲ್ಲಿ ವೀಕ್ಷಕರು ಕೊಡ್ತೀನಿ, ಯಾಕೆ ನೀವು ಜ್ಯೋತಿಷ್ಯ ಕಲಿಬೇಕು ಅಂತ. ಜನರಲ್ ಆಗಿ ನಿಮಗೆ ಈ ಬೇರೆ ಕಡೆ ಜ್ಯೋತಿಷ್ಯರ ಹತ್ರ ಕೇಳಕ್ ಹೋದಾಗ 11ನೇ ಮನೇಲಿ ಬುಧ ಇದ್ದಾನೆ, ನಿಮ್ಗೆ ಲಾಭ ತಂದು ಕೊಡ್ತಾನೆ. ಕರೆಕ್ಟಾ ಸರ್? ಕರೆಕ್ಟ್ ಇರ್ಬೋದು ಸರ್, ನಾನು ಅದು ಕೇಳಿಲ್ಲ. ಪರವಾಗಿಲ್ಲ, ಇರಬಹುದು. ಅಲ್ಲ, ನಾನು ಜನರಲ್ ಆಗಿ ವೀಕ್ಷಕರಿಗೂ ಹೇಳ್ತಾ ಇದ್ದೀನಿ. ಬಿಸ್ನೆಸ್ ಕಾಂಬಿನೇಷನ್ ಬಂದಾಗ ಇಲ್ಲಿ ನಾವು ಬುಧನ ನೋಡ್ತೀವಿ. ಬುಧನ ಕಾಂಬಿನೇಷನ್ ಅಲ್ಲಿ ಮೇಲ್ಗಡೆ ಇರತಕ್ಕಂಥ ಗ್ರಹ 11ರಲ್ಲಿ ಇರ್ಬೋದು, ಆದ್ರೆ ಅದ್ರ ಕೆಳಗಡೆ ಇರತಕ್ಕಂಥ ಗ್ರಹ ಶುಕ್ರ ಇಲ್ಲಿ 12 ಮತ್ತೆ 5 ಬಂದಿದೆ. ಹೈ ಲಾಸ್, ವೆರಿ ಬ್ಯಾಡ್ ಇನ್ ಬಿಸ್ನೆಸ್ ಅಂತ ಬಂದ್ಬಿಟ್ಟಿರುತ್ತೆ. ಸೊ ಆಲ್ರೆಡಿ ಅದಕ್ಕೋಸ್ಕರ ನಮ್ಮ ಜ್ಯೋತಿಷ್ಯ ಏನಕ್ಕೆ ಕಲಿಬೇಕು ಅಂತಂದ್ರೆ, ಲಕ್ಷಾಂತರ ರೂಪಾಯಿ ಹಾಕಿ ಕಳ್ಕೊಂಡಾದ್ಮೇಲೆ ಜ್ಯೋತಿಷ್ಯ ಕಲಿಯೋ ಬದಲು ಸಣ್ಣದೇ ಸಣ್ಣ ದುಡ್ಡು ಇರ್ತಕ್ಕಂಥದ್ದನ್ನ ಹಾಕಿ ಮಾಡಬೇಕೋ ಬೇಡವೋ ತಿಳ್ಕೊಬಹುದು.
ಇಲ್ಲಿ ಸದ್ಯಕ್ಕೆ ಮೊಸರನ್ನು ದಾನ ಮಾಡಿ, ಅಕ್ಕಿನ ದಾನ ಮಾಡಿ. ಶುಕ್ರವಾರ ಸ್ವಲ್ಪ ಸೇಲ್ ಆಗಕ್ಕೆ ಸಹಾಯ ಆಗತ್ತೆ. ಒಂದು ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ, ಒಳ್ಳೇದಾಗುತ್ತೆ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ಜ್ಯೋತಿಷ್ ಶಾಸ್ತ್ರದ ಆನ್ಲೈನ್ ತರಗತಿಯ ಕುರಿತಾದ ಒಂದು ವಿಟಿ ಇದೆ, ಬನ್ನಿ ನೋಡ್ಕೊಂಬರೋಣ. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿಯವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನೋಡ್ಕೊಂಡ್ ಬಂದ್ರಿ ಅಲ್ವಾ ವೀಕ್ಷಕರೇ? ಆದಷ್ಟು ಬೇಗ 23 ನವೆಂಬರ್ 2023ರಿಂದ ಶುರುವಾಗುವಂತಹ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಯನ್ನ ಅಟೆಂಡ್ ಮಾಡಿ ಅಂತ ಹೇಳ್ತಾ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ತೆ. ನಿಮ್ಮ ಹೆಸರು? ಚಂದ್ರಶೇಖರ್ ಅಂತ ಹೇಳಿ. ಚಂದ್ರಶೇಖರ್, ಪ್ರಶ್ನೆ ಶಾಸ್ತ್ರ ಹೋಗ್ತೀನಿ. ಹಾ ಹೇಳಿ. ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. 69. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಯಾವ ಕ್ಷೇತ್ರದಲ್ಲಿ ಕೇಳಬೇಕು ಕೆಲಸ ಇದು? ಯಾವ ವಿಚಾರದಲ್ಲಿ ಕೇಳಬೇಕು ಸರ್? ನಮಸ್ಕಾರ. ನಾನು ಬಿಸ್ನೆಸ್ ನನ್ನ ಅಭಿವೃದ್ಧಿ ಸಲುವಾಗಿ ಕೇಳ್ಬೇಕಿತ್ತು ಸರ್. 69 ಪ್ರಶ್ನಾಶಾಸ್ತ್ರದಲ್ಲಿ ಬಿಸ್ನೆಸ್ ಅಲ್ಲಿ 7ನೇ ಮನೆ ನೋಡ್ತೀವಿ. 7ನೇ ಮನೆ ವಿಚಾರವನ್ನ ಇಲ್ಲಿ ಕನ್ಸಿಡರ್ ಮಾಡೋಣ. 7ನೇ ಮನೆ ಇಲ್ಲಿ ಶುಕ್ರನ ಕಾಂಬಿನೇಷನ್ ಬಂದಿದೆ. ಶುಕ್ರ ಹೇಗಿದ್ದಾನೆ ಅಂತಂದ್ರೆ 4 ಪರವಾಗಿಲ್ಲ, ಚೆನ್ನಾಗಿದೆ. ನೀವೇನಾದ್ರೂ ಸ್ವಲ್ಪ ಈ ಇನ್ಸ್ಟಿಟ್ಯೂಷನ್ ಅಥವಾ ಈ ಒಂದು ಕನ್ಸ್ಟ್ರಕ್ಷನ್ ಲೈನ್ಗೆ ಅಥವಾ ಹೋಟೆಲ್ ಲೈನ್ ಇದಕ್ಕೆ ಸ್ವಲ್ಪ ಆ ಕಡೆ ಹೋದ್ರೆ ಒಳ್ಳೇದು. ಆದ್ರೆ ಏನ್ ಮಾಡ್ತಾ ಇದ್ರಿ ಈಗ? ನಾನು ಗ್ರಾಸರಿ ಹೋಲ್ಸೇಲರ್ ಸರ್. ನಾವು ಎಲ್ಲ ನಂದು ಪ್ರಾಬ್ಲಮ್ ಆಗಿ ಸ್ವಲ್ಪ ಇದಾಯ್ತು ಸರ್, ಫೈನಾನ್ಸಿಯಲಿ ಇದು ಪ್ರಾಬ್ಲಮ್ ಆಯ್ತು ಸರ್. ಅದು ಹಳೇದಾಗಿದೆ. ಈಗ ಮುಂದಿಂದ ಈ ಕೇಳಿರೋದು ಮುಂದೆ ನೋಡ್ತೀವಿ. ಈಗ ಮುಂದೆ ಏನ್ ಮಾಡ್ಬೇಕು? ಹೇಳಿ. ಅದೇ ಗ್ರಾಸರಿ ಹೋಲ್ಸೇಲ್ ಅದನ್ನೇ ಸರ್. ಮತ್ತೆ ಕನ್ಸ್ಟ್ರಕ್ಷನ್ ಮೊದಲು ಕಾಂಟ್ರಾಕ್ಟ್ ಫೀಲ್ಡ್ ನಾಗಿದ್ದೆ ಸರ್ ನಾನು. ಅದೇ ಲೈನೇ ತೋರಿಸ್ತಾರೆ. ನೀವು ಗೋ ಬ್ಯಾಕ್ ಟು ಕಾಂಟ್ರಾಕ್ಟ್. ಸರಿ ಸರಿ. ಕಾಂಟ್ರಾಕ್ಟ್ ಹೋದ್ರೇನೆ ಒಳ್ಳೇದಾಗೋದು. ಪ್ರಶ್ನಾಶಾಸ್ತ್ರದಲ್ಲಿ ಏನ್ ಹೇಳುತ್ತೋ ಅದು ನಾವು ಕೇಳಬೇಕು. ಗ್ರಹಗಳು ಹೇಳ್ತಾವದು. ರಿಯಲ್ ಎಸ್ಟೇಟ್ ಕಾಂಟ್ರಾಕ್ಟ್, ಇದೇ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಇದೇ ಬರೋದು. ಇದು ಬಿಟ್ಟು ಬೇರೆ ಹೇಳಲ್ಲ. ಅದು ನಮ್ಗಿಂತ ಜಾಸ್ತಿ ಗ್ರಹಗಳು ಗೊತ್ತು ಅವ್ರ ಬಗ್ಗೆ. ನನಗೆ ಗೊತ್ತಿರಲ್ಲ ಅವ್ರ ಬಗ್ಗೆ. ನಾನು ಅವ್ರನ್ನ ಕೇಳ್ತೀನಿ. ಮೇಲಿರ್ತಕ್ಕಂಥ 9 ಗ್ರಹ ವೀಕ್ಷಕರನ್ನ ಮಾತು ಹೇಳ್ತೀನಿ. ಯಾವ ವಾಹಿನಿಲೂ ಇಷ್ಟು ಆಕ್ಯುರೇಟ್ ಆಗಿ ಒಬ್ರು ಹೇಳಕ್ ಬರಲ್ಲ. ಯಾಕಂದ್ರೆ ಜ್ಯೋತಿಷ್ಯ ಸರಿಯಾಗಿ ಅವ್ರ ಅರ್ಥನೇ ಮಾಡ್ಕೊಂಡಿಲ್ಲ. ನಕ್ಷತ್ರ ನಾಡಿ ಒಂದೇ ಅಲ್ಟಿಮೇಟ್ ಚಾಲೆಂಜ್ ಮಾಡ್ತೀನಿ ನಾನು. ಪ್ರಶ್ನಾಶಾಸ್ತ್ರ ಕೇಳಿ ಇದೇ ಲೈನ್ ಅವ್ರು ಮಾಡೋದು ಅಂತ ಹೇಳ್ತೀನಿ. ಅಂತ ಅದ್ಭುತವಾಗಿರ್ತಕ್ಕಂಥದ್ದು. ಅನೇಕ ವೀಕ್ಷಕರು ಈ ಪ್ರೋಗ್ರಾಮ್ನ ಲೈಟ್ ಆಗಿ ತಗೊಳ್ತಾ ಇದ್ದೀರಾ. ಅಂದ್ರೆ ಸುಮ್ಮನೆ ಏನೋ ಒಬ್ರು ಬಂದ್ರು ಒಂದು ಕೇಳಿದ್ರು ಅಂತ ನನ್ನ ಅನಿಸಿಕೆ ಹೇಳ್ತಾ ಇರೋದು. ಕೆಲವರು ಸೀರಿಯಸ್ ಆಗಿ ನೋಡ್ತಾ ಇರ್ಬೋದು. ಬಟ್ ಆದ್ರೆ ಕೆಲವರು ಕಾಲ್ ಮಾಡ್ತಕ್ಕಂಥದ್ದು ಬೇಕಾಬಿಟ್ಟು ಯಾವುದೋ ಡೇಟ್ ಹೇಳೋದು, ಯಾವುದೋ ಒಂದು ಹೇಳೋದು. ನನ್ನ ನಿಮಗೆ ಒಂದು ಸಜೆಷನ್ನು, ಈ ಶಾಸ್ತ್ರ, ದೇವರ ಶಾಸ್ತ್ರ, ನವಗ್ರಹಗಳ ಶಾಸ್ತ್ರ, ನಕ್ಷತ್ರ ನಾಡಿ ಅಂತಕ್ಕಂಥದ್ದು ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ನೀವೊಂದು 100 ಜನಕ್ಕಾದ್ರೂ ಹೇಳಿ ನಕ್ಷತ್ರ ನಾಡಿ ನೋಡಿದೆ ಅಂತ. ನಿಮಗೆ ಕಷ್ಟಗಳು ದೂರ ಆಗಿಲ್ಲ ಕೇಳಿ. ಯಾಕೆಂದ್ರೆ ಇದರಲ್ಲಿ ಬರ್ತಕ್ಕಂಥ ಆಕ್ಯುರಸಿ ಭಗವಂತನೇ ನವಗ್ರಹಗಳನ್ನ ಕಳಿಸಿ ಇದೇ ಅವ್ರ ಸಮಸ್ಯೆ ಹೇಳ್ಬಿಡು ಅಂತ ಹೇಳಿ ನಮ್ಮ ಕಡೆಯಿಂದ ಹೇಳಿಸ್ತಾ ಇದೆ. ಇಂಥ ಅದ್ಭುತವಾಗಿರ್ತಕ್ಕಂಥದ್ದನ್ನ ಬೇರೆ ಬೇರೆ ಕಡೆ ಎಲ್ಲ ಪ್ರೋಗ್ರಾಮ್ಗಳನ್ನ ನೋಡೋದು ಬಿಟ್ಟು ಸತ್ಯವಾಗಿರ್ತಕ್ಕಂಥದ್ದನ್ನ ನೋಡಿ ಅದ್ರ ಜೊತೆಗೆ ಕಲ್ತ್ಕೊಳ್ಳಿ. ಆ ನವಗ್ರಹಗಳ ಆಶೀರ್ವಾದ ಬರುತ್ತೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ. ಒಂದು ಚೂರು ಕೂತಿರೋರೆಲ್ಲ ಒಂದು ಸ್ವಲ್ಪ ಆಲೋಚನೆ ಮಾಡಿ. ಯಾಕೆ ಕಲಿಬಾರ್ದು? ಅಷ್ಟೊಂದು ಹೇಳ್ತಾ ಇದ್ರೆ ಅಷ್ಟು ಅಕ್ಯುರೇಟ್ ಆಗಿ ಬರುತ್ತೆ. ಇಂಥದ್ದೇ ಮಾಡ್ತಾರೆ. ಅವ್ರಿಗೆ ಯಾರೋ ಬಿಸ್ನೆಸ್ ಕ್ಲಾಸ್ ಅಂದ್ರೆ ಬಿಸ್ನೆಸ್ ಕ್ಲಾಸ್ ತೋರಿಸ್ತಾ ಇದೆ. ಇವ್ರು ಯಾವ್ದೋ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟರ್ ಅದೇ ಲೈನ್ಗೆ ಹೋಗ್ಬೇಕು ಅಂತ ಹೇಳ್ತಾ ಇದೆ. ಅದೇ ಲೈನ್ಗೆ ಮಾಡಿದ್ದಾರೆ, ಅಲ್ಲಿಗೆ ಹೋಗ್ಬೇಕು ಅಂತ. ಅದೇನೋ ಗ್ರೋಸರಿಗೆ ಹೋದ್ರು ಅಲ್ಲಿ ಆಗಿಲ್ಲ ಅಂತಂದ್ರು.
ಇದು ಏನು ಹೇಳುತ್ತೋ ಅದನ್ನು ಮಾಡಿದ್ರೆ ಜೀವನದಲ್ಲಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತೀರಾ. ಇದು ವಿರುದ್ಧವಾಗಿ ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಇದು ಕಾಲ ನಿರ್ಣಯ, ಇಂಥದೇ ಕರ್ಮ ಅಂತ ತೋರಿಸುತ್ತೆ ಗ್ರಹಗಳು. ನಮ್ಮ ಋಷಿಮುನಿಗಳು ಕೊಟ್ಟಿರ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು, ಇದು ಎಲ್ಲೂ ಸಿಗಲ್ಲ. ಕರ್ನಾಟಕದಲ್ಲಿ ಯಾರ ಹತ್ರನೂ ಈ ರೀತಿ ಫಾರ್ಮ್ಯಾಟ್ ಇಲ್ವೇ ಇಲ್ಲ. ಇದು ನಾವು ಮಾಡಿರ್ತಕ್ಕಂಥ ಫಾರ್ಮ್ಯಾಟು. ನಿಮಗೆ ಅದೃಷ್ಟ ಇದ್ರೆ ಬಂದು ಕಲಿತೀರಾ. ಹಾಗೆ ನಾವು ಬೇರೆ ಕಡೆ ಹೋಗ್ತೀವಿ, ಅದಾಗಿದೆ ಇದಾಗಿದೆ ಅಂತ ಹೋದ್ರೆ ಅದೃಷ್ಟ ಕಳ್ಕೊತೀರಾ. ನನ್ನ ಸಜೆಷನ್ 23ನೇ ತಾರೀಕು ರಿಜಿಸ್ಟರ್ ಆಗಿ ಕಾರ್ಯಕ್ರಮ ಪ್ರತಿಯೊಂದು ಬ್ರೇಕಲ್ಲೂ ಕೊನೆಯಲ್ಲಿ ನಮ್ಮ ನಂಬರ್ ಬರುತ್ತೆ, ನಮ್ಮ ಆಫೀಸ್ ನಂಬರ್ ಇದೆ, ಆ ನಂಬರ್ ಕರೆ ಮಾಡಿ ಸೇರ್ಕೊಳ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡ್ಕೊಳ್ಳಿ. ಸೇರ್ಕೊಂಡಾದ್ಮೇಲೆ ನೋಡಿ ನಿಮ್ದು ಏನು ಕಷ್ಟ ಇದೆ, ಬರೀ ದುಡ್ಡಿನ ಕಾಸಿನಲ್ಲ, ನೆಮ್ಮದಿ, ಆರೋಗ್ಯ ಎಲ್ಲಾನು ಕೂಡ ಆಲ್ಮೋಸ್ಟ್ ನಾವು ಹೇಗೆ ಸರಿದೂಗಿಸ್ಕೋಬೇಕು ಅಂತ ಹೇಳಿ ವಿಚಾರ ಖಂಡಿತ ಗೊತ್ತಾಗುತ್ತೆ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನನ್ನ ಪ್ರೀತಿಯ ಸ್ವಾಗತ. ಗುರುಗಳೇ, ಇವತ್ತು ಮಂಗಳವಾರದ ದಿನ ಯಾವ ಕೆಲಸವನ್ನ ಮಾಡಬೇಕು, ಯಾವ ಕೆಲಸವನ್ನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಿ. ಬಹಳ ಮುಖ್ಯವಾಗಿ ಏನಕ್ಕೆ ಮಂಗಳವಾರ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಜನ ಸಾಲ ತಗೊಳ್ಳೋದು ಸಾಲ ತೀರಿಸಬೇಕು ಅಂತಾನೆ ತಗೊಳ್ತಾರೆ. ಈ ಮಂಗಳವಾರ ಅಂತಕ್ಕಂಥ ಒಂದು ಗ್ರಹ ಮತ್ತೆ ಆ ದಿವಸ ಸ್ವಲ್ಪ ನಮಗೆ ಪ್ರಚೋದನೆ, ಅಗ್ರೆಸಿವ್ನೆಸ್ ಕೊಡುತ್ತೆ. ಯಾಕಂದ್ರೆ ಮಾರ್ಷಿಯನ್ ಕ್ಯಾರೆಕ್ಟರ್ ಅಂತ ನಾವು ಕರಿತೀವಿ, ರೆಡ್ ಪ್ಲಾನೆಟ್ ಅಂತ ಕರಿತೀವಿ. ಪ್ರತಿಯೊಂದು ಗ್ರಹಕ್ಕೂ ತನ್ನದೇ ಆಗಿರತಕ್ಕಂಥ ಒಂದು ವೈಶಿಷ್ಟ್ಯ, ಅದರ ಒಂದು ಅಂಶ ಮನುಷ್ಯನ ಮೇಲೂ ಕೂಡ ಪ್ರಭಾವ ಬೀಳ್ತಾ ಇರುತ್ತೆ. ಸೋಮವಾರ ಅಂತಂದ್ರೆ ಅದೊಂದು ರೀತಿಯ ಮಾನಸಿಕವಾಗಿರ್ತಕ್ಕಂಥ ವಾರ. ತುಂಬಾ ಜನಕ್ಕೆ ಮಂಡೇ ಬ್ಲೂಸ್ ಅಂತ ಕರೀತಾರೆ. ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಏನಪ್ಪಾ ಸೋಮವಾರ ಆದ್ರೆ ಆಗಲ್ಲ ಅಂತ. ಆ ಸೋಮನ ಒಂದು ಕ್ಯಾರೆಕ್ಟರಿಸ್ಟಿಕ್ಸೇ ಹಂಗೆ. ಹಾಗೆ ಮಂಗಳನ ಕ್ಯಾರೆಕ್ಟರಿಸ್ಟಿಕ್ಸ್ ನಾವು ತಗೊಳ್ಬೇಕಾದ್ರೆ ಮಂಗಳ ಸ್ವಲ್ಪ ಅಗ್ರೆಸಿವ್ನೆಸ್ ಆಗಿರ್ತಕ್ಕಂಥದ್ದು. ಜನರಲಿ ಏನಾಗುತ್ತೆ, ಈ ಮಂಗಳವಾರ ಸಾಲ ಕೊಟ್ಟಲ್ಲಿ, ಅದಕ್ಕೆ ಮಂಗಳವಾರ ಕೊಡಲ್ಲ ಅಂತಾರೆ. ಯಾಕೆ ಅಂದ್ರೆ ಮಂಗಳವಾರ ಕೊಟ್ರೆ ತಗೊಂಡಿರ್ತಕ್ಕಂಥ ದಿವಸದ ವೈಬ್ರೇಷನ್ ಇಂದ ಅವನು ಅಗ್ರೆಸಿವ್ ಆಗ್ತಾನೆ ಕೊಡೋವನಿಗೆ. ಅಂದ್ರೆ ವಾಪಸ್ ಕೊಡ್ಬೇಕಾದ್ರೆ ಅಗ್ರೆಸಿವ್ ಆಗ್ತಾನೆ. ಕೊಟ್ರಾಯ್ತು ಬಿಡ್ರಿ, ಏನೋ ಎಲ್ಲಿ ಓಡೋಗ್ತೀವ, ಚೆಕ್ ಹಾಕೊಳ್ಳಿ, ಕೇಸ್ ಹಾಕೊಳ್ಳಿ ಮಾಡಿ. ಯಾಕಂದ್ರೆ ಯಾವ ಸಂದರ್ಭದಲ್ಲಿ ನಾವು ಆ ಒಂದು ವಿಚಾರಗಳನ್ನ ಮಾಡಿರ್ತೀವಿ, ಆ ಸಂದರ್ಭಕ್ಕೆ ತಕ್ಕನಾಗಿ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಸೊ ನಾನು ಇಬ್ರಿಗೂ ಹೇಳೋದು, ಅಂದ್ರೆ ಕೊಡೋರ್ಗೂ ಹೇಳೋದು, ತಗೊಳ್ಳೋರ್ಗೂ ಹೇಳೋದು, ಮಂಗಳವಾರ ದಿವಸ ಆದಷ್ಟು ಕಮ್ಮಿ ಮಾಡಿ. ಬಹಳ ಸಣ್ಣ ಪುಟ್ಟ ಇದೆ, ಒಂದು 2,000 3,000 ಅಂತಂದ್ರೆ ಓಕೆ, ಅದೂ ಕಷ್ಟದಿಂದ ಬರ್ತದೆ. ಇಲ್ಲಿ ಕೊಡ್ತಕ್ಕಂಥ ವ್ಯಕ್ತಿಗೂ ಕೂಡ ಸಮಸ್ಯೆ ಆಗುತ್ತೆ, ಯಾಕಂದ್ರೆ ಬೇಗ ವಾಪಸ್ ಬರಲ್ಲ. ತಗೊಂಡಿರ್ತಕ್ಕಂಥ ವ್ಯಕ್ತಿಗೂ ಕಷ್ಟ ಆಗುತ್ತೆ, ಯಾಕಂದ್ರೆ ಬೇಗ ತೀರ್ಸಕ್ಕಾಗಲ್ಲ. ಮಂಗಳ ಕೆಟ್ಟ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾನೆ. ಮಂಗಳವಾರ ದಿವಸ ನಾವು ಅದು ಬ್ಯಾಂಕ್ ಸಾಲ ಆಗಿರ್ಬೋದು, ಅಥವಾ ಕೈ ಸಾಲ ಆಗಿರ್ಬೋದು, ಅಥವಾ ಬಡ್ಡಿ ಚಕ್ರ ಬಡ್ಡಿಗೆ ತಗೊಂಡಿರ್ಬೋದು, ಯಾವುದೇ ಆಗಿರ್ಬೋದು. ಒಂದು ವಿಚಾರ, ಮಂಗಳವಾರದ ದಿವಸ ನಾವು ಹಣವನ್ನ ಸ್ವೀಕಾರ ಮಾಡಿದ್ರೆ ಅಥವಾ ಹಣವನ್ನ ಕೊಟ್ಟಿದ್ರೆ, ಕೊಟ್ಟಿರ್ತಕ್ಕಂಥವ್ರಿಗೆ ಡಿಲೇ ಆಗಿ ಬರುತ್ತೆ, ಗಲಾಟೆಯಿಂದ ಬರುತ್ತೆ. ತಗೊಂಡಿರ್ತಕ್ಕಂಥವ್ರಿಗೆ ಆ ದುಡ್ಡು ಸರಿಯಾಗಿ ಖರ್ಚಾಗಲ್ಲ, ಬೇರೆ ಬೇರೆ ರೀತಿ ಅನ್ಯವಾಗಿ ಖರ್ಚಾಗಿ ಅವ್ರಿಗೆ ಮತ್ತೆ ಅದು ಕೊಡಕ್ಕೆ ಮನಸ್ಸಾಗಲ್ಲ. ಪ್ಲಸ್ ಮನಸ್ಸು ಜೊತೆ ಗಲಾಟೆ ಆಗುತ್ತೆ, ಜೋರಾಗುತ್ತೆ. ಒಂದು ಸಾತ್ವಿಕತೆ ಬಿಟ್ಟು ತಾಮಸಿಕ ಗುಣ ಹೆಚ್ಚಾಗಿ ಬರುತ್ತೆ. ಅದಕ್ಕೆ ವಾರದಲ್ಲೂ ಕೂಡ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ದಾರೆ. ಬಹಳ ಹಿಂದಿನ ಕಾಲದಲ್ಲಿ ವ್ಯವಹಾರಿತವಾಗಿರ್ತಕ್ಕಂಥ ಮಾಡಿರ್ತಕ್ಕಂಥ ಒಂದು ವಿಚಾರದಲ್ಲಿ ಸಣ್ಣ ಪುಟ್ಟ ಲೇವಾದೇವಿ ಇತ್ತು. ಇವತ್ತಿನ ಕಾಲದಲ್ಲಿ ಲಕ್ಷಗಟ್ಟಲೆ ಹೋಗುತ್ತೆ. ಹಿಂದಿನ ಕಾಲದಲ್ಲಿ ಹೊಟ್ಟೆಪಾಡು, ಬಟ್ಟೆ, ಒಂದು ಸಣ್ಣ ವಿಚಾರ ಇತ್ತು. ಏನೋ ನಮಗೆ ಈಗ ಒಂದು ತಿಂಗಳಿಗಾಗುವಷ್ಟು ಒಂದು ದವಸ ಧಾನ್ಯ ತಗೋಬೇಕು, ಸಾಲ ತಗೊಳ್ತಕ್ಕಂಥದ್ದು ಇತ್ತು. ಇವತ್ತಿನ ದಿವಸ ಸಾಲ ತಗೊಳ್ಳೋದು ಊಟಕ್ಕಲ್ಲ, ಶೋಕಿಗೆ ಅಂತಾನೆ ಹೇಳ್ತೀನಿ. ಸಾಲ ತಗೊಳ್ಳೋದು 90% ಶೋಕಿ. ನಿಮ್ಮ ಹತ್ರ ಏನಾದ್ರು ದುಡ್ಡಿತ್ತು ಅಂತಂದ್ರೆ, ಇನ್ನು 4 ಜನಕ್ಕೆ ಗೊತ್ತಾಯ್ತು ಅಂತಂದ್ರೆ, ನಿಮಗೆ ಬೆಲ್ಲ ಮುತ್ತದಂಗೆ ಮುತ್ತಿ, ಅದು ಏನಾದ್ರು ಮಂಗಳವಾರ ಆಗಿದ್ದು, ಇನ್ನೊಂದು ವಾರ ಹೇಳ್ತೀನಿ, ಇನ್ನೊಂದು ವಾರ ಬಹಳ ಡೇಂಜರ್ ವಾರ ಇದೆ. ಮಂಗಳವಾರ ಏನಾರು ಇತ್ತು ಕೊಟ್ರು ಅಂತಂದ್ರೆ ಕೋರ್ಟ್ಗೆ ಹೋಗಿ ಫೈಟ್ ಮಾಡಿ, ಚೆಕ್ ಹಾಕೊಳ್ಳಿ, ಕೇಸ್ ಹಾಕೊಳ್ಳಿ, ಕೊಡಲ್ಲ ಏನ್ ಮಾಡ್ತೀಯಾ, ಕೊಲೆ ಮಾಡ್ತೀಯಾ, ಇಂಥ ಮಾತುಗಳೇ ಮಂಗಳವಾರ ಬರೋದು. ಅಗ್ರೆಸಿವ್ನೆಸ್ ವಾರದಲ್ಲಿ ನಾವು ಮಾಡಿರ್ತೀವಿ. ಸೊ ಆ ಒಂದು ವಿಚಾರಕ್ಕೆ ಮಂಗಳವಾರನ ಬಹಳ ಇಂಪಾರ್ಟೆಂಟ್ ಆಗಿ ವರ್ಜಿಸಬೇಕು. ಕಲಿಯುಗದಲ್ಲಿ, ಇದು ಸತ್ಯಯುಗದಲ್ಲಿ ಆಗಿದೆ, ತಲೆ ಕೆಡ್ಸ್ಕೊತಾ ಇರಲಿಲ್ಲ, ಯಾವಾಗ್ಲಾರು ಕೊಡಿ ಅಂತ ಇದ್ವಿ, ಯಾಕಂದ್ರೆ ನ್ಯಾಯ ಇತ್ತು. ಕಲಿಯುಗದಲ್ಲಿ ಸ್ವಾರ್ಥಕ್ಕೆ ಎಲ್ಲರೂ ತಗೊಳ್ಳೋದು.
ನೀವು ಯಾರಿಗಾರು ದುಡ್ಡು ಕೊಟ್ಟು ಬಂದಿಲ್ಲ ಅಂದರೆ 90% ಅದು ಯಾವುದೇ ಊಟಕ್ಕೆ ಕೊಟ್ಟಿರಲ್ಲ ನೀವು, ಅಥವಾ ಯಾವುದೇ ಆರೋಗ್ಯದ ವಿಚಾರಕ್ಕೆ ಕೊಟ್ಟಿರಲ್ಲ. ಒಂದು ಆಪರೇಷನ್ ಬೇಕು 50,000 ಕೇಳ್ತಾರೆ, ಕೊಟ್ಬಿಡೋದು. ಅಥವಾ ಊಟ ಇಲ್ಲ, ಇವತ್ತು ದಿನಸಿ ತಂದಿಲ್ಲ, ಅಕ್ಕಿ ಇಲ್ಲ, ಬೇಳೆ ಇಲ್ಲ, ತರಬೇಕು, ದುಡ್ಡು ಕೊಟ್ಬಿಡಿ. ಅದು ಬಿಟ್ಟು ಇವಾಗ ಕೊಡ್ತೀನಿ ಕೊಡೋ, ಕನ್ಸ್ಟ್ರಕ್ಷನ್ ಸ್ವಲ್ಪ ಬೇಕು, ಚೀಟಿ ಕಟ್ತಾ ಇದ್ದೀನಿ, ದುಡ್ಡು ಕೊಟ್ಟಬೇಕು, ಒಂದು ಸ್ವಲ್ಪ ಶಾರ್ಟೇಜ್ ಇದೆ, ಯಾವುದೋ ಜಮೀನು ವ್ಯಾಪಾರ ಆಗ್ತಾ ಇದೆ, ಯಾವುದೋ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಶಾರ್ಟೇಜ್ ಇದೆ, ಇವೆಲ್ಲ ನಿಮ್ಗಳಿಗೆ ಕೊಡೋರಿಗೆ ಟೋಪಿ ಹಾಕೊಳ್ಳೋ ಕಾರ್ಯಕ್ರಮ ಕಲಿಯುಗದಲ್ಲಿ ಬರೆದಿಟ್ಕೊಳ್ಳಿ. 100 ಜನದಲ್ಲಿ 95% ನಿಮಗೆ ದುಡ್ಡು ವಾಪಸ್ ಬರಲ್ಲ, ಯಾರು ತಗೊಂಡೋಗಿದೆ. ವ್ಯವಹಾರಸ್ಥರು, ಬಡ್ಡಿ ವ್ಯವಹಾರಸ್ಥರು ಮಾಡೋರು, ಅವರು ಒದ್ದು ಕಿತ್ಕೊಳ್ಳೋ ಫಾರ್ಮೆಟ್ ಬೇರೆ. ಯಾವಾಗಲೂ ಒಂದ್ಸತಿ ನಾವು ಕೊಟ್ಬಿಡ್ತೀವಲ್ಲ ಹಣ ಬಂದಾಗ, ಅಂಥವ್ರು 95% ನಿಮ್ಗೆ ದುಡ್ಡು ಬರಕ್ ಸಾಧ್ಯನೇ ಇಲ್ಲ. ಅದರಲ್ಲೂ ಮಂಗಳವಾರ ಬಂದ್ಬಿಟ್ರೆ ಹೋಯ್ತು ಕತೆ. ಯಾಕಂದ್ರೆ ಗೊತ್ತಿಲ್ದನೆ ಕೊಟ್ಬಿಡ್ತೀವಿ, ನಂಬಿ ಕೊಟ್ಬಿಡ್ತೀವಿ. ನಂಬಿಕೆ ದ್ರೋಹ ಮಾಡ್ತಕ್ಕಂಥ ಯುಗ ಅಂದ್ರೆ ಕಲಿಯುಗ. ಅದಕ್ಕೆ ಜ್ಯೋತಿಷ್ಯನೂ ಎಷ್ಟೋ ಜನ ನಂಬಲ್ಲ. ಈಗ ನೋಡಿ, ಎಲ್ಲ ಆ ಒಂದು ಜ್ಯೋತಿಷ್ಯ, ಈ ಒಂದು ಜ್ಯೋತಿಷ್ಯ ಎಲ್ಲ ಮಿಕ್ಸ್ ಆಗ್ಬಿಟ್ಟು ಒಳ್ಳೆ ಜ್ಯೋತಿಷ್ಯ ಯಾವುದು ಅಂತ ನಿಮಗೆ ನಿರ್ಣಯ ಮಾಡಕ್ ಬರ್ತಾ ಇಲ್ಲ. ಯಾಕಂದ್ರೆ ಆ ದೋಷ, ಈ ದೋಷ, ಆ ಸರ್ಪದೋಷ, ಈ ದೋಷ, ಆ ದೋಷ, ಮಾಟ ಮಂತ್ರ ಅಂತ ಹೇಳಿ ಅದ್ರಲ್ಲಿ ನೀವು ಮುಳುಗ್ಬಿಟ್ಟಿರ್ತಾರೆ. ಮಾಡಿರ್ಬೋದೇನೋ ಅಂತ ಒಂದೇ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ ಫೈನಲ್ ಆಗಿ. ಮಾಟ ಮಂತ್ರ ಅಂತ ನೀವು ಹೇಳ್ತಿರಲ್ಲ, ಎಲ್ಲಿ ಮಾಡಿಸ್ತಾರೆ ಅಂತ ನಂಗೊಂದು ಅಡ್ರೆಸ್ ಕೊಡಿ, ನಾನು ಹೋಗ್ಬೇಕಲ್ಲಿಗೆ. ನನಗೆ ಮಾಟ ಮಂತ್ರ ಆಗಿದೆ ಅಂತ ತುಂಬಾ ಜನ ಹೇಳ್ತಾರೆ, ಮಾಡ್ತಾ ಇರೋದು ಯಾರು ಅಂತ ಗೊತ್ತಾಗ್ತದೆ, ಎಲ್ಲಿ ಮಾಡ್ತಾ ಇದ್ದಾರೆ ಅಂತ ನನಗೆ ಈಗಲೂ ಡೌಟ್ ಇದೆ. ಅದನ್ನ ನಾನು ಕೇಳಬೇಕು. ತುಂಬಾ ಜನ ಸುಮ್ಮನೆ ಸುಳ್ಳು ಹೇಳ್ಬೇಕು ಅಂತ ಮಾಡ್ತಾರೆ, ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ನಿಮಗೆ ಅಂತ. ನೋಡಿ, ಮನಸ್ಸಲ್ಲಿ ಕೆಟ್ಟದಾಗಲಿ ಅಂತ ಹೇಳ್ಕೊಳ್ಳೋದು ಒಂದು 100 ಜನ, ಅರ್ಥ ಆಯ್ತಲ್ಲ? 100ರಲ್ಲಿ 98 ಜನ. ಇನ್ 2 ಜನ ಏನೋ ಇವ್ರಿಗೆ ಆಗ್ಲೇಬೇಕು ಅಂತ ಜಿದ್ದಿಟ್ಕೊಂಡು ಹೋಗಿರೋರು ಅಲ್ಪರು, ಅವ್ರು ಎಲ್ಲೋ ಹೋಗ್ತಾರೆ, ಏನೋ ಮಾಡ್ತಾರೆ, ಇವ್ರಿಗೆ ಆಗ್ಲೇಬೇಕು ಅಂತ. ಈಗ ಮಾಟ ಮಂತ್ರ ಮಾಡ್ಬೇಕು ಅಂದ್ರೆ ಕಾಸು ಖರ್ಚು ಮಾಡ್ಬೇಕ್ರಿ. ಒಂದು ಮಸಾಲೆ ದೋಸೆ ಕೊಡ್ಸಕ್ ಹಿಂದೆ ಮುಂದೆ ನೋಡ್ತಾರೆ. ಒಬ್ಬ ಶತ್ರುಗೆ ಅವನು ಹಾಳಾಗ್ಲಿ ಅಂತ ಇವನು ದುಡ್ಡು ತೆಗೆದು ಒಬ್ಬನಿಗೆ ಕೊಟ್ಟು ಅವನು ಹಾಳಾಗ್ಲಿ ಅನ್ನೋ ಅಷ್ಟು ಬುದ್ಧಿ ಯಾರಿಗೂ ಇಲ್ಲ ರೀ. ನಮ್ಮ ಗ್ರಹಗತಿಗಳಿಂದನೇ ನಮಗೆ ಡೌನ್ ಆಗೋದು, ಗ್ರಹಗತಿಗಳಿಂದನೇ ಅಪ್ ಆಗೋದು. ಯಾರಾದ್ರೂ ಮಾಡಿಸಿದ್ರು ಅಂತಂದ್ರೆ ಅದು ಪ್ರಶ್ನಾಶಾಸ್ತ್ರದಲ್ಲಿ ನಾವು 1ನೇ ಮನೆಯನ್ನು ನೋಡಿದಾಗ 5, 8, 12 ಅಥವಾ 6, 8, 12 ಬಂದಿರುತ್ತೆ. ನನ್ನ ಇದುವರೆಗೂ 50,000 ಕೇಸಸ್ ಅಲ್ಲಿ ತುಂಬಾ ಜನ ಕೇಳಿದ್ದಾರೆ, 95% ಬಂದಿಲ್ಲ. ಮಾಟ ಮಂತ್ರ ಆಗಿಲ್ಲ ಅಂತಾನೆ ಬಂದಿದೆ. 5% ಬಂದಿದೆ. ಅವ್ರೇನ್ ಮಾಡ್ತಾರೆ, ಸಣ್ಣ ಪುಟ್ಟ ಮಾಡಿರ್ತಾರೆ, ಅವ್ರದ್ದೇನೋ ಒಂದು ಬಟ್ಟೆ ತಗೊಂಡೋ ಏನೋ ತಗೊಂಡೋ ಸುಟ್ಟಿರ್ತಾರೆ ಅಷ್ಟೇ. ಅದು ಮೈಲ್ಡ್ ಆಗಿ ಎಫೆಕ್ಟ್ ಆಗಿರುತ್ತೆ ಹೊರತು ಈ ಮಾಟ ಮಂತ್ರ ಅಂತಕ್ಕಂಥದ್ದೆಲ್ಲ ಈ ಕೇಬಲ್ ಟಿವಿಲಿ ಜಾಸ್ತಿ ಬರ್ತಾ ಇರುತ್ತೆ. ಮೇನ್ ಟಿವಿಲಿ ಬರೋದೇ ಇಲ್ಲ ಅವೆಲ್ಲ. ದೊಡ್ಡ ದೊಡ್ಡ ಚಾನಲ್, ಇಂಥ ಚಾನಲ್, ಪ್ರತಿಷ್ಠಿತ ಚಾನಲ್ ಇಂಥವೆಲ್ಲ ಬರೋದೇ ಇಲ್ಲ. ಮಾಟ ಮಂತ್ರದ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಬರಲ್ಲ. ನೀವುಗಳು ಹೋಗಿ ಆ ಒಂದು ಕೇಬಲ್ ಟಿವಿ ನೋಡ್ಬಿಟ್ಟು ಮೋಸ ಹೋಗ್ತಾ ಇದ್ದೀರಾ. 2 ದಿವಸದಲ್ಲಿ ಸತಸಿದ್ಧ, 15 ದಿವಸದಲ್ಲಿ ಸತಸಿದ್ಧ. ಇಲ್ಲಿ ಬೇರೆ ನಮ್ಮ ಧರ್ಮದವರು ನಮ್ಮನ್ನು ಬೈಕೋತವ್ರೆ. ಯಾಕಂದ್ರೆ ಆ ಧರ್ಮದಲ್ಲಿ ಇಂಥವೆಲ್ಲ ಏನು ಹೇಳಲ್ಲ. ಇನ್ನು 2 ಮುಖ್ಯವಾಗಿರ್ತಕ್ಕಂಥ ಧರ್ಮದಲ್ಲಿ ಇಂಥವೆಲ್ಲ ಜಾಸ್ತಿ ಆ ದೋಷ ಈ ದೋಷ ಹೇಳಲ್ಲ ರೀ. ಆದ್ರೆ ನಮ್ಮಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಜಾತಕ, ಒಂದು ವಿಶೇಷವಾಗಿರ್ತಕ್ಕಂಥ ಜ್ಯೋತಿಷ್ಯ ಇದೆ. ಅದನ್ನ ಎಲ್ಲಾರ ಕೈಯಲ್ಲೂ ಹೋಗಿ ಹಾಳಾಗಿದೆ. ಇದು ಪ್ರತಿಷ್ಠಿತವಾಗಿರ್ತಕ್ಕಂಥ ಕೈಯಲ್ಲಿ ಹೋಗಿಲ್ಲ. ಇರೋ ಬರೋರೆಲ್ಲ ಒಂದು ಊರಿಗೆ ಹೋದ್ರೆ ಅಲ್ಲೊಂದು 50 ಜನ ನಿಮ್ ಜ್ಯೋತಿಷ್ಯ ಹೇಳ್ತಾರೆ. ಎಲ್ಲಿ ಕಲ್ತಿದ್ದು? ಹಂಗೆ ರಾಹು ಕೆಟ್ಟಿದ್ರಿ, ಕೇತು ಕೆಟ್ಟಿದ್ರಿ, ಶನಿ ಕೆಟ್ಟಿದ್ರಿ, ಅದ್ 2ನೇ ಮನೆ 5ನೇ ಮನೆ ಕುತ್ಕೊಂಡ್ರೆ ಅದು ಏನ್ 12 ಮನೆಯಲ್ಲಿ ಒಂದು ಮನೆ ಇರ್ತದೆ. 12 ಮನೆ ಇರೋದು. 12 ಮನೇಲಿ ಯಾವ್ದೋ ಒಂದು ಮನೇಲಿ ಕುತ್ಕೊಳ್ತಾರೆ 4 ಜನ. ಅದ್ಯಾರು? ರಾಹು ಕೇತು. ಇದು ಅದಕ್ಕೆ ಹೇಳಿದ್ದು ದೊಡ್ಡವರು, 4 ಜನ ನೋಡಿದ್ರೆ ಏನಂತಾರೆ, 4 ಜನ ನೋಡಿದ್ರೆ ಏನಂತಾರೆ. ಈ 4 ಜನ ಯಾರು ಅಂದ್ರೆ ರಾಹು, ಕೇತು, ಶನಿ, ಮಂಗಳ. ಈ 4 ಜನ ನೋಡಿದ್ರೆ ಏನಂತಾರೆ ಅಂದ್ರೆ ಅದ್ರ ಮೇಲೇನೆ ಡಿಪೆಂಡ್ ಆಗ್ಬಿಟ್ಟಿದೆ ಈ ಜೀವನ. ಸೊ ನಾನು ನಿಮಗೆಲ್ಲ ಸಜೆಸ್ಟ್ ಮಾಡೋದು ಒಂದೇ ಒಂದು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮೇಜರ್ ಆಗಿ ದೋಷಗಳಿಲ್ಲ. ಪೂಜೆ ಪುನಸ್ಕಾರಕ್ಕೆ ನಾನು ವಿರೋಧ ಅಲ್ಲ, ನಾನು ವಿರೋಧ ಮಾಡೋದಿಲ್ಲ. ಪೂಜೆ ಪುನಸ್ಕಾರ ನೀವು ಕುಕ್ಕೆಗಾರು ಹೋಗಿ, ಎಲ್ಲಿಗಾರು ಹೋಗಿ ಚೆನ್ನಾಗಿ ಪ್ರೇಮ್ ಮಾಡ್ಬಿಟ್ಟು ಬಡವ್ರಿಗೆ ಏನಾರು ಅಲ್ಲಿ ಮಾಡಬೇಕು ಅಂತಂದ್ರೆ ಅಲ್ಲೊಂದಷ್ಟು ಅನ್ನದಾನ ಮಾಡಿ, ಅಲ್ಲಿ ಉಂಡಿಲಿ ಏನಾದ್ರು ದುಡ್ಡು ಹಾಕಿ ಜೀರ್ಣೋದ್ಧಾರ ಮಾಡಬೇಕು ದೇವಸ್ಥಾನ ಅಂತಲ್ಲೇ ಒಂದು 500 ರೂಪಾಯಿ ಹಾಕ್ತಿರೋ, 5,000 ಹಾಕ್ತಿರೋ, 5 ಲಕ್ಷ ನಿಮ್ಮಿಷ್ಟ. ನೀವು ಹೊರಡೋಗಿ ನನಗೆ ಚೆನ್ನಾಗಿ ಆಗಬೇಕು ಅಂತ ಅದೇನೇನೋ ಮಾಡಿದ್ರೆ ಅದಾಗೋದಿಲ್ಲ, ಬರೋದಿಲ್ಲ, ಸಾಧ್ಯವೇ ಇಲ್ಲ. ಅದಕ್ಕೆ ಎಷ್ಟೋ ಜನ ನನಗೆ ವಾಪಸ್ ನಮಗೆ ಇಲ್ಲಿ ಕನ್ಸಲ್ಟೇಷನ್ ತಗೊಂಡು ಒಂದೇ ಒಂದು ಮಾತು ಹೇಳ್ತಾರೆ, ಸರ್ ನಾವು ಕುಕ್ಕೆಗೂ ಹೋಗಿದ್ವಿ ಸರ್, ಮತ್ತೆ ಕಾಳಹಸ್ತಿಗೂ ಹೋಗಿದ್ವಿ ಸರ್, ಅಲ್ಲಿ ಯಾವುದೋ ಒಂದು ತಮಿಳ್ನಾಡಲ್ಲಿ ಗ್ರಹಗಳಿಗೂ ಹೋಗಿದ್ವಿ ಸರ್, ಏನೂ ವರ್ಕ್ ಆಗಿಲ್ಲ. 100 ಜನ ಪೂಜೆ, ಕೊನೆಯದಾಗ ಒಂದು ಮಾತು ಹೇಳ್ತೀನಿ, 100 ಜನ ಪೂಜೆ ಮಾಡ್ತಾ ಇದ್ದಾರೆ ಅನ್ಕೊಳ್ಳಿ. ಆ 100 ಜನದಲ್ಲಿ 30 ಜನಕ್ಕೆ ಇನ್ನೊಂದು 6 ತಿಂಗಳಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿ ಟೈಮ್ ಬರ್ತಾ ಇದೆ ಅಂತ ಅನ್ಕೊಳ್ಳಿ, ಮದುವೆ ಟೈಮು. ಈ 30 ಜನಕ್ಕೆ 6 ತಿಂಗಳು ಆಗೋಷ್ಟಕ್ಕೆ ಸೆಟ್ ಆಗುತ್ತೆ ಅನ್ಕೊಂಡಿದ ತಕ್ಷಣ ನಿಮ್ಮ ತಲೆ ಎಲ್ಲೋಗುತ್ತೆ, ಓ ನಾವು ಪೂಜೆ ಮಾಡಿಸಿದಕ್ಕೆ ಬಂದ ಅಂತ. ದೇವ್ರೇನು ಲಂಚ್ ಕೊರನ? ಏನ್ರಿ ದೇವ್ರೇನು ಲಂಚ್ ಕೊರನ?
ನೀವು ದುಡ್ಡು ಕೊಟ್ಟು ಪೂಜೆ ಮಾಡಿಸಿದ ತಕ್ಷಣ ತಗೋ ಈ ಟೋಕನ್ ಅಂತ ಕೊಡಕ್ಕೆ. ಒಂದೇ ಮಾತು ಹೇಳೋದು, ನಿನಗೆ ಸಮಯ ಬಂದಾಗ ನಿನಗಾಗುತ್ತೆ. ಹಳೇ ಕಾಲದ ಮೂವಿಗಳು ನೋಡ್ಕೊಂಬನ್ರಿ, ಕರೆಕ್ಟ್ ಆಗಿದೆ. ಸಮಯ ಬಂದಾಗ, ಕಾಲ ಬಂದಾಗ ಎಲ್ಲಾನು ಆಗುತ್ತೆ. ಆ ಕಾಲ ನೋಡ್ಕೊಳ್ಳೋದೇ ಜ್ಯೋತಿಷ್ಯ ಶಾಸ್ತ್ರ. ಅದನ್ನ ಕಲೀರಿ ಕಲೀರಿ ಕಲೀರಿ. ಒಳ್ಳೇದಾಗ್ಲಿ. ಗುರುಗಳೇ, ಇವತ್ತಿನ ಸಂಚಿಕೆಯಲ್ಲಿ ಮಂಗಳವಾರದ ವಿಶೇಷತೆ ಹಾಗೆ ಸಾಕಷ್ಟು ಜನರ ಸಮಸ್ಯೆಗೆ ಪರಿಹಾರವನ್ನ ನೀಡಿದ್ರೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸಂಚಿಕೆ. ಮತ್ತೆ ನಾಳೆ ಬೆಳಿಗ್ಗೆ 7:30ಕ್ಕೆ ನಿಮ್ಮನ್ನ ನಾನು ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸಿರಿ ಕನ್ನಡ ಚಾನೆಲ್. ನಮಸ್ಕಾರ.